ಬಂದ್ ನನ್ ಮೂಗ್ ಹಿಡಿದ್ ನೋಡದ್ರಿ ಅದಾರೋ ಇಲ್ಲೋ ಅಂತೇಳಿ. ಆ ಟೈಪ್ ನನ್ ಪರಿಸ್ಥಿತಿ ಆ ಟೈಪ್ ಇತ್ರಿ. ನನ್ ಮಗಳ್ ಗುರ್ತಾ ಹಿಡಿದಿಲ್ಲ, ಏನೂ ಇಲ್ಲ. ಯಾಕಂದ್ರ ನಂದ್ ಆಪರೇಷನ್ ಗಿಂತ ಮುಂಚೆ ಪೂರಾ ಹೆವಿ ಮೇಡಮ್, ನಂದ್ ವೇಟ್ ಜಾಸ್ತಿ ಆಗಿತ್ರಿ. ಆಮೇಲೆ ತಲೆನೋವ ಜಾಸ್ತಿ ಇತ್ತು. ಜಾಸ್ತಿ ಚಾ ಕುಡ್ತಿದ್ದೆ ಮೇಡಮ್ ನಾ ಆಪರೇಷನ್ ಗಿಂತ ಮುಂಚೆ. ಜಾಸ್ತಿ ಚಾ ಕುಡಿಯೋದು ಕೆಟ್ಟ ಹ್ಯಾಬಿಟ್ ಅಂದ್ರ ಸಂಜೆ ಆಯ್ತಂದ್ರ ಚಾ, ಅದ್ರ ಜೊತೆ ಚುಮ್ಮರಿ, ಇದರ ಬಜ್ಜಿ, ಈ 3 ಬೇಕೇ ಬೇಕ್ರಿ ನನಗ. ಅದ್ ತಿಂದಾಗ ನನ್ ಜೀವ ಸಮಾಧಾನ ಆಗ್ತಿದ್ರಿ. ಅದ ಒಟ್ಟ ಅದ ನಾ ಬರೀ ನಾಲ್ಗಿ ರುಚಿ ನೋಡ್ತಿದ್ದ ಅಷ್ಟ, ಒಳಗ್ ಹೋಗಿ ಅದ್ ಏನ್ ನನ್ ಕೆಟ್ಟ ಪ್ರಭಾವ ಬೀರೈತಂತೇಳಿ ನಾ ಅರ್ಥನ ಮಾಡ್ಕೊಂಡಿರ್ಲಿಲ್ಲ ರೀ. ಮತ್ತ ನಾ ಯಾವಾಗ ನನ್ಗ ತಲಿನೂ ಜಾಸ್ತಿ ಆತ ಅಂದ ಕೂಡ್ಲೆ ಡಾಕ್ಟರ್ ತೋರ್ಸೋದು. ಅವ್ರ 2 ದಿವ್ಸ 3 ದಿವ್ಸ ಗುಳಿಗಿ ಕೊಡೋರು, ಕಡಿಮೆ ಆಕತ್ರಿ ಅಂತ ಹೇಳೋರ್ರಿ. ಅದ್ ಗುಳಿಗಿ ತಗೊಂಡ್ರು ನನಗ ಅದ್ 2 ದಿವ್ಸ 3 ದಿವ್ಸ ಹೇಳ್ತಾರ ಅಷ್ಟ ಕಡಿಮೆ ಆಗೋದ್ರಿ ಮೇಡಮ್. ಆಮೇಲೆ ಮತ್ ಬಾಳ ತಲಿ ವಿಪರೀತ, ಅರ್ಧ ತಲಿ ಹೊಡ್ಸೋದ್ರಿ, ಬಲಗಡೆ ಸೈಡ್ ಬಾಳ ಹೊಡ್ಸೋದ್ರಿ. ಕಲ್ಲು ತಗೊಂಡ್ ಗುದ್ಕೋಬೇಕೇನೋಪಾ ಇನ್ನ ಆ ಟೈಪ್ ಆಕಿತ್ರಿ. ಹಂಗ ಆಗೋ ಟೈಮ್ದಾಗ ಹಿಂಗ್ ಒತ್ತಿ ಹಿಡ್ತಿದ್ದೇರಿ ನಾ. ಒತ್ತಿ ಹಿಡಿದ್ರುನು ಅದೇನ್ ನೋವು ಕಡಿಮೆ ಆಗ್ತಿರ್ಲಿಲ್ಲ. ಅಂದ್ಮೇಲೆ ಮನ್ಯಾಗ ಏನನ್ನಾರು, ನಿನ್ ಚಸ್ಮಾ ಬಂದಿರ್ಬೋದು, ಚಸ್ಮಾ ತೋರ್ಸ್ಕೊಂಬರೋಣ ಅಂತ ಹೇಳಿದ್ರು. ಚಸ್ಮಾ ತೋರ್ಸಾಕ ಹೋದ್ರ, ಹೌದ್ರಿ ಮೇಡಮ್ ನಿಮ್ದು ನಂಬರ್ ಜಾಸ್ತಿ ಆಗೈತಿ, ಅದ್ ಚಸ್ಮಾ ಅಂತ ಹೇಳಿದ್ರಿ. 2007ರಾಗಿಂದ ಚಸ್ಮಾ ಹಾಕೋತೇನ್ ಮೇಡಮ್. ತಲಿನೋವು ಅವಾಗಿಂದ ಸ್ಟಾರ್ಟ್ ಆಯ್ತ್ರಿ. 2007ರಿಂದ ಸ್ಟಾರ್ಟ್ ಆಗಿದ್ದು. ಈಗ ನನಗ್ ಹೇಳ್ಬೇಕಂದ್ರ ಮೇಡಮ್, ನನಗ ಇಷ್ಟ ಎದಿ ತುಂಬ ಮತ್ತೆ ನನಗ್ ಮಾತುಗಳು ಮಾತಾಡಕ್ ನನಗ್ ಒಳ್ಳೆ ಬರೋರ್ ಮೇಡಮ್. ಅಷ್ಟು ಖುಷಿ ಆಗೈತ್ರಿ ನನಗ್. ಯಾಕೆ ಅಷ್ಟೊಂದ್ ರಿಸಲ್ಟ್ ತಗೊಂಡೇನ್ರಿ ನಾ. ಯಾಕಂದ್ರ ನಾ ಇವತ್ ಕಣ್ಣೀರ್ ಹಾಕಬಾರ್ದು, ನನ್ ರಿಸಲ್ಟ್ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಇದಾಗ್ಲಿ ಅಂತ ನಾ ಹೇಳತ್ತೇನ್ರಿ ಮೇಡಮ್. ಯಾಕಂದ್ರ ಸಾಕಷ್ಟು ಹಿಂದ್ ಕಣ್ಣೀರ್ ಒಳಗ ಬಂದೇನ್ರಿ. ನಂಗೆ ಕಣ್ಣೀರ್, ನಂದಿದ್ ಮೆಲೆನ್ ನ್ಯೂಟ್ರಿಕೇರ್ ಈ ಕಣ್ಣೀರ್ದಿಂದ ಹೊರಗ್ ತಂದಿದ್ರಿ. ನನ್ಗೆ ಖುಷಿಯಾಗಿ ಒಂದು ಪುಷ್ಪ ಅರಳಿದಂಗ ಈ ತರ ಅರಳಿ ಕುಂತೇನ್ ಮೇಡಮ್. ನಾನ್ ಹೇಳಕ್ ಬಾಳ ಹೆಮ್ಮೆ ಆಗತ್ರಿ. ನಾನು ಅಲ್ಲಿ ಎಲ್ಲಾ ಹಾಸ್ಪಿಟಲ್ ಸುತ್ತಾಡಿ 101 ಹಾಸ್ಪಿಟಲ್ ಅಡ್ಡಾಡಿದ್ರು ನನ್ಗೆ ಯಾವ್ದು ಕಡಿಮೆ ಆಗಿರ್ಲಿಲ್ಲ ಮೇಡಮ್. ನಮ್ ತಂಗಿ ಮದ್ವೆ ಇತ್ತು. ಮದ್ವೆ ಇದ್ದ ಟೈಮ್ದಾಗ 15 ಹೋದ ವರ್ಷ, ಈಗ ನಮ್ ತಂಗಿ ಮದ್ವೆ ಆಗಿ 3 ವರ್ಷ ಮುಗೀತ ಮೇಡಮ್. 3 ವರ್ಷದಲ್ಲಿ ಮೇಡಮ್ ನನ್ಗ ಅವ್ರಕಿದ ಫೆಬ್ರವರಿ 17 ಮದ್ವೆ ಡೇಟ್ ಕೊಟ್ಟಾರ. ಅವತ್ತು ನನಗ ಆಪರೇಷನ್ ಡೇಟು ಬಿ ಕೊಟ್ಟಿದ್ರು ಮೇಡಮ್. ಆ ಕೊಟ್ಟಾಗನ ಈ ಕಡೆ ಮದ್ವಿ ಚೌಟ್ರಿ ಎಲ್ಲಾ ಬುಕ್ ಮಾಡ್ಯಾರ, ಎಲ್ಲಾ ಕಾರ್ಡ್ ಹಂಚಾರ, ಎಲ್ಲಾ ಮಾಡ್ಯಾರ್ರಿ. ಬಟ್ ಈಗ ಆಪರೇಷನ್ ಮಾಡ್ಬೇಕಾ ಮದ್ವಿ ಇದನ್ ಮಾಡ್ಬೇಕಾ ಕನ್ಫ್ಯೂಸ್ ರೀ ಮನ್ಯಾಗ. ಈಗ ಆಪರೇಷನ್ ಮಾಡೋದ್ ಬಿಟ್ರ ನಾನ್ ಉಳಿಯಂಗಿಲ್ಲ. 15 ದಿವಸ ಟೈಮ್ ಕೊಟ್ಟಿದ್ರು. ಆಮೇಲೆ ಅಲ್ಲಿ ಹೋಗಿ ಮದ್ವಿ ಬಿಟ್ರ ಎಲ್ಲಾರ್ಗೂ ಎಲ್ಲಾ ಇನ್ವೈಟ್ ಮಾಡಿದ್ರಿ. ಆ ಟೈಮ್ದಾಗ ನನ್ಗೆ ಏನ್ ಮಾಡ್ಬೇಕಂತ ಮನ್ಯಾಗ ಗೊತ್ತಿಲ್ಲ. ನನಗ ಗೊತ್ತಿಲ್ರಿ. ನಮ್ ತಮ್ಮನ್ ಹೆಂಡತಿಗೆ, ನಮ್ ದೊಡ್ಡಪ್ಪನ ಮಗಳಿಗೆ ಅಷ್ಟ 3 ಜನಕ್ಕೆ ಗೊತ್ತಿದ್ರಿ. ಆ ಗೊತ್ತಿದ್ದಾಗ ಅವ್ರೇನಂದ್ರು, ಡಾಕ್ಟರ್ ಕಡೆ ಹೋಗಿ ಸ್ಕ್ಯಾನ್, ಬರೀ ತಲಿನೋವು ಅನ್ನಕತ್ತಾಳ. ಮತ್ ಬರೀ ಅವಾಗ ಏನಾಗುದ್ರಿ ಮೇಡಮ್, ಚಕ್ರ ಹೋಗುದ್ರಿ. ಆ ಶರೀರ ಕುಡ್ದಾಗ ಹೆಂಗ್ ಜೋಲಿ ಹೋಗ್ಕಾರಲ್ರಿ, ಆ ಟೈಪ್ ಹಾಕಿದ್ರಿ ನನಗ. ಹಂಗ ಹೋಗೋ ಟೈಮ್ದಾಗ, ಬರೀ ಜೋಲಿ ಹೋಗೋ ಟೈಮ್ದಾಗ್ರಿ ನನ್ಗ ಯಾರ್ ಸಪೋರ್ಟ್ ಬೇಕಾಗಿತ್ರಿ, ಎಲ್ಲಾರ ಹೋಗಿ ಬೀಳ್ತಾನೇನೋಪಾ ನಾ, ಆ ಟೈಪ್ ಇತ್ರಿ ನನಗ. ಆಮೇಲೆ ಕ್ರಮೇಣ ಬಾಳ ತ್ರಾಸ ಆಗತನ ನನಗ ಮೂರ್ಛೆ ಹೋಗಾಕೈತ್ರಿ. ಕಣ್ಣು ಕಾಣೋಂಗಿಲ್ಲ. ಆಮೇಲೆ ಕಿವಿ ಬಂದ್ ಆಗೋದು, ಹಂಗಿಲ್ಲ ನನ್ ಮಾತಾಡೋದು ಸ್ಟಾಪ್ ಆಗೋದು. ಈ ತರ ಒಂದೊಂದ್ ನನ್ ಹೆಲ್ತ್ ಇಶ್ಯೂ ಆಕೋತ ಬಂತ್ರಿ. ಆಗೋ ಟೈಮ್ದಾಗ ನಮ್ ಮನ್ಯಾಗ ನಮ್ ತಂಗಿ ಅದು ಎಲ್ಲಾ ಅವ್ರ KL ಹಾಸ್ಪಿಟಲ್ನಾಗ ಸ್ಟಾಪ್ ನರ್ಸ್ ರೀ. ಅವ್ರ ಏನ್ ಮಾಡಿದ್ರು, ಅಕ್ಕ ನಿಂಗ್ ಹಿಂಗ ಆಗತೈತಂದ್ರ ನಡಿ ನಾವ್ ತೋರ್ಸ್ಕೊಂಡ ಬರೋಣ ಅಂದ್ರಿ. ಅಲ್ಲಿ ಹೋದ್ವಿ ಮೇಡಮ್. ಅಲ್ಲಿ ಹೋದ್ ನಂತರ ಅಲ್ಲಿ ಸರ್ ನನ್ಗ ಅಲ್ಲಿ ಇಲ್ಲಿ ಸಮೀರ್ ಬಾಗೇವಾಡಿ ಅಂತ ಅದಾರ್ರಿ, ಅವ್ರ ಹತ್ರ ಬರದ್ ಕೊಟ್ಟರ್ರಿ, ಕಣ್ಣು ಚೆಕ್ ಮಾಡ್ಸ್ಕೊಂಡ್ ಬರ್ರಿ ಅಂತೇಳಿ. ಕಣ್ ಚೆಕ್ ಮಾಡ್ಸ್ಕೊಂಡ್ ಬರಕ್ ಹೋದಾಗ ಅವ್ರು ಹೇಳಿದ್ರ, ಅವ್ರ ಡ್ರಾಪ್ ಬಿಟ್ಟು ಕುಣಿಸಿದ್ರು ಮೇಡಮ್. 10 ನಿಮಿಷ ಕೂಡಿ 10 ನಿಮಿಷ ಆದ ನಂತರ ನಾನ್ ನಿಮ್ಗೆ ಒಳಗ್ ಕರಿತೇವೆ ಅಂತ ಹೇಳಿದ್ರು. ಒಳಗ್ ಕರಿತಾರಂಗಿಲ್ಲ 10 ನಿಮಿಷ ಆ ಡ್ರಾಪ್ ಹಾಕಿ 5 ನಿಮಿಷದ ಮೇಡಮ್ ಕಣ್ಣು ಇಷ್ಟು ದೊಡ್ಡ ಆಗ್ಬಿಟ್ಟುರಿ. ಅವ್ ನೀರ್ ಹರಿದ ಐತಿ, ನೀನ್ ರಕ್ತ ಬರ್ತೈತೇನೋಪಾ ಅನ್ಬೇಕ್ರಿ. ಇಷ್ಟು ದೊಡ್ಡ ಕಣ್ಣಾಗಿ ಆ ನಮ್ನಿ ನಂಗ್ ತ್ರಾಸ ಆಕೈತ್ರಿ. ಒಟ್ಟೆ ಏನ್ ಮಾಡಿದ್ರು ಕಣ್ ಮುಚ್ಚಾಕು ಬರವಲ್ದು, ತೆಗಿಯಾಕು ಬರವಲ್ದು. ತೆಗದ್ರ ಆ ನಮ್ನಿ ಆಗೋದ್ರಿ ನನಗ. ಅಷ್ಟು ತ್ರಾಸ ಆಗ್ತಾ ಮತ್ತ ಅವ್ರಂದ್ರು, ಸಿಸ್ಟರ್ಗಳು ಹೊರಗ್ ಬರೋರು ನೋಡೋರು, ಇಲ್ರಿ ಅವ್ರ ಕಣ್ಣಿಗೆ ಬಹಳ ಇದಾಗತೈತಿ, ಅವ್ರು ಮುಚ್ಚಾಕ ಬರುವಂತ ಕಣ್ಣು ಅಷ್ಟು ದೊಡ್ಡ ಆಗ್ಯಾವ ಅಂತ ಹೇಳಿದ್ರಿ. ಅಂದ್ ಕೂಡ್ಲೆ ಅವ್ರ ಡಾಕ್ಟರ್ ಏನ್ ಮಾಡಿದ್ರಿ, ಅವ್ರೆಲ್ಲಾ ಬಂದು ಎಲ್ಲಾ ವಾಶ್ ಮಾಡಿ ಒಳಗ್ ಕರ್ಕೊಂಡ್ ಹೋದ್ರಿ ಮೇಡಮ್. ಸ್ಕೋಪ್ ಬಿಟ್ಟು ನೋಡಿದ್ಮೇಲೆ ಅವಾಗ ಗೊತ್ತಾಯ್ತು ಮೇಡಮ್, ಲಾಸ್ಟ್ ಸ್ಟೇಜ್ ನನ್ಗ ಟ್ಯೂಮರ್. ಲಾಸ್ಟ್ ಸ್ಟೇಜ್ ಇತ್ರಿ. ಲಾಸ್ಟ್ ಸ್ಟೇಜ್ ಬರೀ 15 ದಿವಸ ಟೈಮ್ ಕೊಟ್ಟಿದ್ರಿ ಮೇಡಮ್. ಇದನ್ನ ಹೋಗ್ರಿ KL ಇಮಿಡಿಯೇಟ್ಲಿ ಇದನ್ನ ಮಾಡಕ್ ಹೋಗ್ಬಿಡ್ರಿ. ಅವಾಗ ಸಾಯಂಕಾಲ ಟೈಮ್ನಾಗ KL ಯಾವ ಹಾಸ್ಪಿಟಲ್ದಾಗು ಡಾಕ್ಟರ್ ಸಿಗೋದಿಲ್ರಿ. 4 ಗಂಟೆ ಟೈಮ್ ರೀ. ಅವ್ರಂದ್ರು ಹೋಗ್ರಿ ಮತ್ ತೋರಿಸ್ಕೊಂಡ ಬರ್ರಿ, ಮತ್ ಇದು ಬಹಳ ಸೀರಿಯಸ್ ಐತಿ ಹೋಗ್ರಿ ಅಂತ ಹೇಳ್ರಿ. ಬಾಳ ಸೀರಿಯಸ್ ಐತಿ, ಮತ್ ತೋರಿಸ್ಕೊಂಡ ಬರ್ರಿ, ಇದನ್ ಹೋಗ್ರಿ ಅಂತೇಳಿ ಅವ್ರು ಡಾಕ್ಟರ್ ಹೇಳಿದ್ರಿ. ಹೇಳಿದ ನಂತರ ಅಲ್ಲಿ ಹೋದ್ ನಂತರ ಅವ್ರು ಅಂದ್ರಿ, ಅವ್ರು ಇಮಿಡಿಯೇಟ್ಲಿ ಸ್ಕ್ಯಾನ ಬರದ್ ಕೊಟ್ಟಿರಿ, MR ಸ್ಕ್ಯಾನ ಮಾಡ್ಸ್ಕೊಂಡ್ ಬರ್ರಿ ಅಂತೇಳಿ. ರಾತ್ರಿ 8 ಗಂಟೆವರೆಗೂ ಮೇಡಮ್ ಅವ್ರ ಸರ್ ಮನಿಗ್ ಹೋಗಿರ್ಲಿಲ್ಲ. ಅವ್ರದ್ದು ಒಂದ್ ಸಪ್ರೇಟ್ ಆದಂತ ಹಾಸ್ಪಿಟಲ್ ಇದ್ರಿ. ಅಲ್ಲಿ ಮತ್ ಹೇಳಿದ್ರಿ, ಇಲ್ಲಿ ಬರ್ರಿ, ಮತ್ ಇಲ್ಲಿ KL ಒಳಗ ಅಷ್ಟೊಂದ್ ಇದಾಗಂಗಿಲ್ಲ, ಅಲ್ಲಿ ಬರ್ರಿ ಅಂತ ಹೇಳಿ
ಹೋದ್ರಿ ಮೇಡಮ್. ಅಲ್ಲಿ ಚೆನ್ನಮ್ಮ ಹತ್ರ ಹೋಗಿ ಅವ್ರ ಅದ್ ಚೆಕ್ ಮಾಡಿ ನೋಡಿದ್ಮೇಲೆ ಆ ಸರ್ ಏನಾಕತ್ತರಿ ನನ್ ಮಗಳಿಗೆ ನೋಡಿ ಅವ್ರ ಕಣ್ಣೀರ್ ಬರಾಕತ್ತವ್ರಿ ಅವ್ರಿಗೆ ರೀ. ಲಾಸ್ಟ್ ಸ್ಟೇಜ್ ಐತಿ ಇವ್ರದ. ನನ್ ಮುಂದೆ ಹೇಳಿಲ್ರಿ, ಯಾಕಂದ್ರೆ ನನಗೆ ಅಷ್ಟೊಂದ್ ಬ್ರೇನ್ ಅವಾಗ ವರ್ಕ್ ಕಡಿಮೆ ಹಾಕೋತ ಬರಾಕತ್ರಿ ನಂದ. ಅವಾಗ ನಮ್ ಮನ್ಯಾಗ ನಮ್ ತಮ್ಮನ ಹೆಂಡತಿಗೆ ನಮ್ ದೊಡ್ಡಪ್ಪನ ಮಗಳಿಗೆ 3 ಜನ ಕರ್ದ್ ಹೇಳಿದ್ರಿ, ಅವ್ರಿಗೆ ಹೊರಗ್ ಕುಣಿಸಿ ಬರ್ರಿ, ನಾನ್ ನಿಮ್ಗೊಂದ್ ವಿಷಯ ಹೇಳ್ಬೇಕಂತ ಹೇಳಿ. ನಾ ಬರೀ ತಲೆ ನೋಡ್ಸೋದಕ್ಕ ಇವ್ರು ಯಾಕೆ ಇಷ್ಟೆಲ್ಲಾ ಡಿಸ್ಕಷನ್ ಮಾಡತ್ತಾರೋ ಅಂತ ನನ್ ತಲ್ಯಾಗ ಭ್ರಮೇರಿ ಅದ. ಮತ್ ನಾನು ಅವತ್ತ ಕೈಗೆಲ್ಲಾ ಮೆಹಂದಿ ಹಚ್ಕೊಂಡಿದ್ದೆ ಮೇಡಮ್. ನಮ್ ತಂಗಿ ಮದ್ವಿ ಇದ್ರ ಸಂಬಂಧ ಮೆಹಂದಿ ಹಚ್ಕೊಂಡಿದ್ದೇರಿ. ಆ ಮೆಹಂದಿ ಹಚ್ಕೊಂಡಾಗ ಅವ್ರು ಡಾಕ್ಟರ್ ಎಲ್ಲಾ ಅಂದ್ರು, ಇಷ್ಟೆಲ್ಲಾನು ಇದನ್ ಮಾಡ್ಯಾರ, ದೇವ್ರ ಇಂಥವ್ರಿಗೆ ಯಾಕೆ ಹಿಂಗ್ ಮಾಡ್ತಾನ ಅಂತ ಹೇಳಿ ಅನ್ಕೊಂತ ನನಗ್ ಹೊರಗ್ ಕಳ್ಸಿದ್ರಿ. ಆ ಹೊರಗ್ ಕಳಿಸಿದಾಗ ನಮ್ ತಮ್ಮಾಗದು ಅವ್ರು ಹತ್ಕೋತ ಹೊರಗ್ ಬಂದ್ರಿ. ಯಾಕಂದ್ ಕೇಳ್ರಿ, ಏನಿಲ್ಲ ಹೇಳಕ್ಕ ಅಂತಂದ್ರು. ಮನಿಗ್ ಕರ್ಕೊಂಡ್ ಬಂದ್ರಿ. ಮನಿಗ್ ಕರ್ಕೊಂಡ್ ಬಂದ ಒಂದ್ ಮಗುವಿನ ತರ ನನ್ ನೋಡ್ಕೊಳಕತ್ತೀರಿ. ಮನ್ಯಾಗ ನೋಡ್ರ ಮದ್ವಿ ಐತಿ, ನೀವೆಲ್ಲಾ ಯಾಕೆ ಹಿಂಗ್ ನಂಗ್ ಹಿಂಗ್ ಮಾಡತ್ತೀರಿ, ನನ್ ಬಿಡ್ರಿ, ನಂಗ ಆರಾಮ್ ಇರ್ತೇನ, ಆರಾಮದ, ನಂಗೆ ಏನೋ ತಲೆ ನೋವಿಲ್ಲ, ಏನು ಇಲ್ಲ. ನನ್ ತಲೆ ನುಸಕತ್ರ ಅವ್ರ ಮುಂದೆ ಹೇಳ್ಕೊತಿರ್ಕಿಲ್ಲ ಮೇಡಮ್. ಯಾಕಂದ್ರ ಅವ್ರ ಮನ್ಯಾಗೆಲ್ಲಾ ಅಷ್ಟ ಇದನ್ ಮಾಡ್ಕೊತಿದ್ರಲ್ರಿ, ನನಗ್ ಒಂಥರ ಮಗುವಿನ ತರ ನೋಡ್ಕೊಳಕತ್ತರ್ರಿ. ಆಮೇಲೆ ನಮ್ಮ ಮಮ್ಮಿ ನಾನು ಒಂದ್ ದಿವ್ಸ ಗಾಡಿ ಮ್ಯಾಲ ಹೊಂಟಿದ್ವಿ. ಹೋಗೋ ಟೈಮ್ದಾಗ ಎಕ್ದಮ್ ಮೇಡಮ್ ಇಲ್ಲಿಂದ ಒಂದ್ 10-15 ನಿಮಿಷ ಅಷ್ಟ ದೂರ ಹೋಗ್ಯವ್ರಿ ಮೇಡಮ್. ಒಂದ್ 200 ಮೀಟರ್ ಅಷ್ಟ ಹೋಗ್ಯಾರಿ. ಹೋದ್ ಕೂಡಲೇ ನನಗ ಈ ಕಣ್ಣ ಬಂದಾಗ್ಬಿಡ್ರಿ. ಕಣ್ಣ ಹೋಗ್ಬಿಟ್ಟು ಗಾಡಿ ಹೆಂಗ್ ಹೊಡಿಬೇಕು ಏನಿಲ್ಲ, ಒಂದ್ ಸ್ವಲ್ಪ ಮಿಸ್ ನೋಡಿ ಒಂದಾಗ ಏನಾರಿ ಬಸ್ ಹಾಯ್ತಿತ್ರಿ ನನಗ ನಮ್ಮ ಮಮ್ಮಿ ಹಿಂದ್ ಕುಂತಾರ, ನಾ ಬೈಕ್ ಓಡ್ಸಾತೇನಿ. ಬೈಕ್ ಹಾಯ್ತಿತ್ತು, ಅಲ್ಲೇ ಸ್ಪಾಟ್ ಮೇಲೆ ನಾನು ನಮ್ಮ ಮಮ್ಮಿ ಡೆತ್ ಆಗ್ತಿದ್ವಿ. ಅದೇನೋ ಪುಣ್ಯಕ ಮತ್ ನಾ ಈ ಕಂತ ನಮ್ಮ ಮಮ್ಮಿ ಅಂದ್ರೆ ಬಸ್ ಐತಿ ಕಾಣವತ್ತ ನಿನಗ ಅಂತ ಅಂದ್ರು. ಇಲ್ಲ ಮಮ್ಮಿ ನನ್ ಕಾಣವಲ್ಲ, ನಾ ಹೆಂಗ್ ಗಾಡಿ ಹೊಡಿಲ್ಲ, ಏನೋ ಕಾಣವತ್ತ ಅಂತೆ. ಅವತ್ತ ಬಸ್ ಸ್ಟ್ಯಾಂಡ್ ದಾಗ ಅಲ್ಲೇ ಸೈಡ್ ಹಚ್ಚಿ, ಇನ್ನೂ ಬಸ್ ಸ್ಟ್ಯಾಂಡ್ ದೂರ ಇರ್ತಾರೆ, ಅಲ್ಲೇ ಲೆಕ್ಯೂ ಮುಂದ ಗಾಡಿ ಹಚ್ಚಿ ಆಟೋ ಮಾಡ್ಕೊಂಡ್ ಮನಿಗ್ ಬಂದ್ರಿ. ಎಲ್ಲಿ ಹೋಗೋದು ಬೇಡ, ನಡಿ ಹೋಗೋಣ ಅಂತ. ಅವಾಗ ನನ್ ಕೇಳಿ ಕರ್ಕೊಂಡ್ ಹೋದ್ರಿ. ಅವ್ರ ಅಂದ್ರು ಡಾಕ್ಟರ್, ಇಲ್ಲ ನಿಮ್ಗೆ ಹೇಳೇನಿ, ಮತ್ತ ಅವ್ರದ ಲಾಸ್ಟ್ ಸ್ಟೇಜ್ ಐತಿ, ಟ್ಯೂಮರ್ ಜಾಸ್ತಿ ಆಗತೈತಿ, ಅವ್ರಿಗೆ ಆಪರೇಷನ್ ಮಾಡ್ಸಬೇಕ ನೀವ್ ಅಂತ ಹೇಳಿ ಅಂದ್ರಿ. 15 ದಿವಸ ಟೈಮ್ ಕೊಟ್ಟಾರ. 15 ದಿವಸ ಒಳಗ 8 ದಿನ ಉಳಿದಿತ್ರಿ ಮೇಡಮ್. 8 ದಿವಸ ಒಳಗ್ ನಾವ್ ತಂಗಿ ಮದ್ವಿ ರೀ. ಅದ್ ಮುಗಿಸ್ಕೊಂಡ್ ಆಗ್ತೇವ್ರಿ, ನಿಮ್ ಕೈ ಮುಗಿತೇನೆ ಹೆಂಗಾರ ಆಗ್ಲಿ, ನನ್ ಮಗಳ ಅದ್ ಮದ್ವಿ ಮುಗಿಸ್ಕೊಂಡ್ ಅದ ದಿವಸ ಬೇಕಾದ್ರೆ ನೈಟ್ ಬಂದ್ ಅಡ್ಮಿಟ್ ಆಗ್ತೇವ ಅಂತ ಹೇಳಿ ಅವತ್ತ ನಂಗ ಇದನ್ ಹೇಳಿದ್ರಿ. ಅವ್ರು ಒಂದ್ ಇಂತ ಬಾಟಲ್ ಇತ್ರಿ ಮೇಡಮ್. ಈ ಬಾಟಲ್ದ ಒಂದ್ ಸಿರಪ್ ಇತ್ರಿ, ಅದ್ ಒಂದ್ ಬೂಚ್ ರೀ, ಒಂದ್ ಗ್ಲಾಸ್ ನೀರ್ ಒಳಗ್ 3 ಬೂಚ್ ಹಾಕೊಂಡ್ ಕುಡಿಬೇಕ್ರಿ ಮೇಡಮ್. ಅದು ಕುಡಿದ್ರ ಅದ್ ಬಾಯಿ ತುಂಬಾ ಎಲ್ಲಾ ಸ್ಪ್ರೆಡ್ ಹಾಕೋದ್ರಿ. ಅದ್ ಈ ನಮ್ನಿ ಹಾಕೋದ್ರಿ, ಅದು ಉಲ್ಟಿ ಆಗ್ಬಾರ್ದ ಅಂತ ಹೇಳಿದ್ರಿ ಅವ್ರು. ಕರೆ ನಾನ್ ತಡ್ಕೋತಿದ್ದೇರಿ ಬಾಳ. ತಲಿನೂ ಅನ್ಕೂಡ್ಲಿ ಅವ್ರು ಒಂದ್ ಟ್ಯಾಬ್ಲೆಟ್ ಕೊಟ್ಟಿದ್ರಿ. ಆ ಟ್ಯಾಬ್ಲೆಟ್ ತಗೊಂಡ್ರು ಎಲ್ಲಾ ಅದ ಸ್ಟೆರಾಯ್ಡ್ ಇತ್ರಿ, ಅದು ಟ್ಯಾಬ್ಲೆಟ್. ಅದು ತಗೊಂಡ್ರ ನನ್ ಜೀವನ ಹೇಳ್ಬಾರ್ದ್ರಿ ಮೇಡಮ್. ಆ ನಮ್ನಿ ನಂಗ್ ಶತ್ರುಗೂ ಬರಬಾರ್ದಂತ ನಾ ಇದ್ದ. ಅವ್ರ ಅದ್ ಕೊಟ್ರಿ, ನನ್ಗ ಅದ ಕುಡಿತಿದ್ದೇರಿ. ಅದು ಬಾಳ ಇದಾಗೋದು. ಅದ್ 8 ದಿನ ಆದ ನಂತರ ನಮ್ ತಂಗಿದ್ ಮದ್ವಿ ಎಲ್ಲಾ ಮುಗಿತ್ರಿ. ಆ ಮುಗುದ್ ಒಂದ್ 8 ದಿವ್ಸ ಮತ್ತೊಂದ್ 8 ದಿವ್ಸ ಜಗಿತ್ರಿ ಮೇಡಮ್. ಅದ್ ಕರ್ಕೊಂಬರ್ದು ಕಳ್ಸೋದು ಇದ್ರೊಳಗ್ ಹೋಯ್ತ್ರಿ. ಸ್ವಲ್ಪ ನಂದ್ರೊಳಗಿಂದ ಸ್ವಲ್ಪ ಇದನ್ ಮಾಡಿದ್ರಿ ಅವ್ರಿ. ನನ್ ಮುಗ್ದಂಗ್ ಒಟ್ಟ ನಂಗ್ ಕಡ್ಮಿ ಆಗಕ್ಕ ಕೊಟ್ಟಿಲ್ರಿ ಅವ್ರ ಸಿರಪ್. ಅದು ಎಲ್ಲಾ ತಂತಂದ್ ಕೊಡುದು ಎಲ್ಲಾ ಮಾಡಿದ್ರು. ಆದ್ರ ನನ್ಗ್ ಉಲ್ಟಿ ಆಗ್ಬಾರ್ದಂತ ಡಾಕ್ಟರ್ ಹೇಳಿದ್ರಿ. ಆ ಟೈಮ್ ನನ್ಗ್ ಉಲ್ಟಿ ಆಯ್ತ್ರಿ ಮೇಡಮ್. ಲಾಸ್ಟ್ ಅದ್ ಯಾವತ್ತಂದ್ರ ನಮ್ ತಂಗಿ ಹೋಗಿ ಮತ್ ರಿಟರ್ನ್ ಕಳ್ಸಾಕ್ ಹೋಗಿದ್ರಿ ಎಲ್ಲಾರು. ಆ ಟೈಮ್ದಾಗ ನಾನು ನಮ್ಮ ಮಮ್ಮಿ ನಮ್ಮ ಮನ್ಯಾಗ ಒಂದ್ 3 ಜನ ಅಷ್ಟ ಇದ್ರಿ. ಆ ಟೈಮ್ದಾಗ ನನ್ ಉಲ್ಟಿ ಆಯ್ತ್ರಿ. ಉಲ್ಟಿ ಆಗಿ ನಾ ಪೂರಾ ಮೂರ್ಛೆನ ಹೋದ್ರಿ ಮೇಡಮ್. ಏನಾತ ಅನ್ನೋದ್ ಗೊತ್ತೇ ಇಲ್ಲ. ಹಂಗ್ ಹೋದ್ ನಂತರ ಮನ್ಯಾಗೆಲ್ಲಾ ಗಾಡಿ ಮಾಡ್ಕೊಂಡು ಕೇಲಿ ಕರ್ಕೊಂಡ್ ಹೋದ್ರಿ. ಡಾಕ್ಟರ್ ಹೇಳಿಲ್ಲೇ ಇಲ್ರಿ. ಅವ್ರಂದ್ರು, ನಿಮ್ ಮೊದ್ಲ ಹೇಳಿದ್ 15 ದಿವಸ ಟೈಮ್ ಕೊಟ್ಟಿತ್ತು, ನೀವ ಕೇರ್ಲೆಸ್ ಮಾಡಿರಿ, ಇಷ್ಟ ದಿನ ಲೇಟ್ ಆಗಿ ಕರ್ಕೊಂಡ್ ಬಂದಿರಿ, ಮೊದ್ಲ ಲಾಸ್ಟ್ ಸ್ಟೇಜ್ ಐತಿ, ನಾವ್ ಆಪರೇಷನ್ ಮಾಡಂಗಿಲ್ಲ ಅಂತ ಹೇಳಿದ್ರಿ. ಆಪರೇಷನ್ ಮಾಡಂಗಿಲ್ಲ, ನೀವು ಹುಬ್ಳಿಗ್ ಒಯ್ರಿ, ಬೆಂಗ್ಳೂರ್ಗ್ ಒಯ್ರಿ, ನೀವ್ ಎಲ್ಲಿ ಒಯ್ರಿ, ಖರೆ ನಾವ್ ಇಲ್ಲಿ ಮಾಡಂಗಿಲ್ಲ ಅಂತ ಕೈ ಬಿಟ್ಬಿಟ್ರಿ ಅವ್ರು. ಬಿಟ್ಕೂಲೆ ನಮ್ ತಂಗಿ ಅದು ಅಲ್ಲೇ ಜಾಬ್ ಮಾಡೋದ್ರಿಂದ ಅವ್ರೆಲ್ಲಾ ಬಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ನಮ್ಮ ಮಮ್ಮಿ ಒಂದ್ ಲಾಸ್ಟ್ ಮಾತ್ ಹೇಳಿದ್ರಿ ಅವ್ರ ಡಾಕ್ಟ್ರಿಗೆ, ಸರ್ ಉಳಿದ್ರ ನಮ್ ಮಗಳ ಉಳಿಲಿ ಅಂದ್ರೆ ದೇವ್ರ ಮಗಳ ಅಂತ ತಿಳ್ಕೊತಾರೆ, ಆಪರೇಷನ್ ಮಾಡಿ ಸರ್ ಏನ್ ಆಕತ್ ಆಗ್ಲಿ ಅಂತ ಹೇಳಿ. ಆಪರೇಷನ್ ಮಾಡಿದ್ರ ಮೇಡಮ್, ಆಪರೇಷನ್ ಮಾಡಿದ್ರ 9 ತಾಸು ಆಪರೇಷನ್ ಮಾಡ್ಯಾರ್ರಿ. ಆಪರೇಷನ್ ಮಾಡೋಕ್ಕಿಂತ ಮುಂಚೆ ತಲೆಯಾಗಿನ ಕೂದ್ಲ ಎಲ್ಲಾ ತೆಗಿಬೇಕಲ್ರಿ, ಅದೆಲ್ಲ ತೆಗ್ಯಾಕ್ ಹೋದ್ರ ನನ್ಗೆ ಏನೋ ಅನ್ಕಾನ್ಶಿಯಸ್ ಮೇಡಮ್, ನನ್ಗೆ ಏನೂ ಗೊತ್ತಿಲ್ಲ. ನಮ್ಮ ಮನಿಯವ್ರ ನನ್ ತಲಿಗ್ ನಿಂತಾರ್ರಿ ಅವ್ರ. ಅಲ್ಲಿ ಕೂದ್ಲ ತೆಗಿಯೋ ಮುಂದ ಅದ ರಕ್ತ ಬರಾತಿತ್ತಂದ್ರೆ ನನ್ಗೇನೋ ಸ್ಪರ್ಶ ಧ್ಯಾನ ಅನ್ಕ ಏನೂ ಇಲ್ರಿ, ಅಜ್ಜಿಬಾತ್ರಿ. ಆ ಕೂದ್ಲ ತೆಗಿ ಮುಂದ ನಮ್ಮ ಮನಿಯವ್ರ ಅಂದ್ರಿ, ರಕ್ತ ಬರಾತೈತಿ ಸಾವ್ಕಾಸ್ ತೆಗೀರಿ ಅಂದ್ರಂತ್ರಿ. ಅದ್ ನನ್ ಕೇಳ್ಸಾತೈತ್ ಅಷ್ಟರಿ, ಬಟ್ ನನಗ್ ಏನ್ ಆಗೈತ್ ಅನ್ನೋದ್ ಗೊತ್ತಿಲ್ಲ, ರಕ್ತ ಬರಾತೈತ್ ಅನ್ನೋದ್ ಗೊತ್ತಿಲ್ಲ, ಏನೂ ಗೊತ್ತಿಲ್ರಿ ನನಗ. ಹಂಗೆಲ್ಲಾ ಆಗೋ ಟೈಮ್ದಾಗ್ರಿ ನನಗ ನಾನ್ ಮತ್ ಮುರ್ಛೆ ಹೋದೆ ಮೇಡಮ್. 5 ನಿಮಿಷ ಚಲೋ ಕಣ್ ತೆಗಿಯೋದು, 5 ನಿಮಿಷ ಮುರ್ಛೆ ಹೋಗೋದು. ಅಂದ್ರ ಹೊಳ್ಳೆ ನಂದ್ ಸೆಲ್ಸ್ಗಳು ಒಂದೊಂದ್ ಹೊಂಟಿದ್ವಿ ಮೇಡಮ್. ನರನಾಡಿಗಳು ಸಾಯ್ಕೊ
ಹೊಟ್ಟೆ ಹಿಂಗ್ ಹೊಳ್ಳಾಡ್ದು ಅಷ್ಟೇ ರೀ. ಅವ್ರು ಹೇಳ್ತಾರ ನನ್ ಮಾತಾಡಕ್ ನನ್ ಬಾಯಿ ಸುದ ಹೋತ್ರಿ, ನನ್ ಬ್ರೇನ್ ಅನ್ಕ ಪೂರಾ ವರ್ಕ್ ಮಾಡೋದ್ ಬಂದ ಆತ್ರಿ. ಆದ್ರೂ ಅವ್ರು ಆಪರೇಷನ್ ಮಾಡಕ್ ಕರ್ಕೊಂಡ್ ಹೋದ್ರ 9 ತಾಸ ಆಪರೇಷನ್ ಮಾಡಿದ್ರ ರೀ. ಎಲ್ಲಾರು ನಮ್ ಮನ್ಯಾಗ ಎಲ್ಲಾರು ಹೊರಗ್ ಕೂತಿದ್ರಂತ್ರಿ. ಆದ್ರ ಒಬ್ರು ಬಂದ್ ಅಂದ್ರಂತ ಇಲ್ಲ ಅವ್ರು ತೀರ್ಕೊಂಡಾರ, ಮತ್ತ ಅವ್ರೇನು ಉಳ್ದಿಲ್ಲ ತೀರ್ಕೊಂಡಾರ್ರಿ ಸಾರಿ ಅಂತ ಹೇಳಿದ್ರಂತ್ರಿ. ಮನ್ಯಾಗ ಎಲ್ಲಾ ಇದು ಆಳಾಕತ್ರಂತ್ರಿ ಬಾಳ. ನನ್ ಮಗಳನ್ನ ನನ್ ಕಡೆ ಬಿಟ್ಟಿರ್ಕಿಲ್ರಿ. ನಮ್ಮ ದೊಡ್ಡಪ್ಪನ ಊರಿಗೆ ಕಳ್ಸ್ತಿದ್ರಿ ಅಕ್ಕಿಗೆ. ಅವಾಗ ನನ್ ಮಗಳು 2.5 ವರ್ಷದಾಕಿದ್ದಳ್ರಿ. ಅವಾಗ ಸಣ್ಣ ಮಗು, ಅವಾಗ ಮಮ್ಮಿ ಮಮ್ಮಿ ಅಂತ ಆತಾಳ ಅಂತೇಳಿ ಆಕಿನ ಅಲ್ಲಿ ಕಳ್ಸಿಬಿಟ್ಟಿದ್ರಿ. ಮತ್ತ ಆಪರೇಷನ್ ಆಗಿ 9 ತಾಸ ಆದ್ಮೇಲೆ ಹಿಂಗಾದ ನನ್ ಮನ್ಯಾಗ ನನ್ ಗಂಡನ ಮನ್ಯಾಗ ಎಲ್ಲಾ ನನ್ ಮಣ್ಣು ಕೊಡೋ ಸಂಬಂಧ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ರಿ. ಇನ್ನೇನ ಅವ್ರ ಏನ ತರ್ತಾರ, ಇನ್ ಮಣ್ಣು ಕೊಡೋದ್ ಅಷ್ಟ ಅಂತ ಹೇಳಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ರಿ. ಆ ಟೈಮ್ದಾಗ ನನಗ್ರಿ ದೇವರಾಗಿ ಸಂಜೀವಯ್ಯ ಸರ್ ಬಂದ್ರಿ. ಅವ್ರಂದ್ರು ಏನು ಆಗಂಗಿಲ್ಲ, ಒಂದ್ ಧೈರ್ಯ ಕೊಟ್ಟರ್ರಿ ಅವ್ರ ಆ ಟೈಮ್ದಾಗ್ರಿ. ಸಂಜೀವಯ್ಯ ಸರ್ ಧೈರ್ಯ ಕೊಟ್ಟು ಏನೂ ಆಗಂಗಿಲ್ಲ, ಮತ್ತ ಧೈರ್ಯ ಇರ್ರಿ, ಏನೂ ಆಗಂಗಿಲ್ಲ, ಬರ್ತಾಳ ಆಕಿ ಜೀವ ಉಳಿತೈತಿ, ಆಕಿಗ್ ಏನೂ ಆಗಂಗಿಲ್ಲ, ಬರ್ತಾರು, ಆರಾಮ್ ಇರ್ರಿ ನೀವಂತ ಮನ್ಯಾಗಿನವ್ರಿಗೆಲ್ಲಾ ಧೈರ್ಯ ಕೊಟ್ಟರ್ರಿ. ಆ ಧೈರ್ಯನ ಕಾರಣ ಏನೋರಿ, ನನ್ಗ ನಾ ಉಳ್ದೇರಿ ಮೇಡಮ್. ಉಳ್ದೇನು ಬಂದ್ರು ನನ್ಗ ಏನೂ ಧ್ಯಾನಾನ ಇದ್ದಿರ್ಕಿಲ್ರಿ. ನಾ ಪೂರನ ಹೆಂಗ್ ತಂದ್ ಹಾಕ್ಯಾರೋ ICU-ದಾಗ ಇಟ್ಟಿರಿ. ICU-ದಾಗ ಇಟ್ರುನು ಆಂಟಿಬಯೋಟಿಕ್ದಾಗ ಇಟ್ರಿ 24 ತಾಸ ಅಷ್ಟ ಟೈಮ್ ಕೊಟ್ಟಿದ್ರಿ. ಇಷ್ಟ ಅದ್ರಾಗ ಉಳಿದ್ರ ಇಲ್ದಿರ ಇಲ್ಲ ಅಂತೇಳಿ. ಅದ್ರಾಗ ಏನೋ ದೇವ್ರ ಇದ್ರಿ, ನನ್ ಮಗಳ ಸಂಬಂಧ ಏನೋ ದೇವ್ರ ನನ್ನ ಅಲ್ಲಿಂದ ಉಳಿಸಿ ಕಳಿಸ್ತು. ಬರೀ ಜೀವಂತ ಅದಾಳ ಅನ್ನಕ್ ಅಷ್ಟ ನಾ ಉಳ್ದಿದ್ದೆ ಮೇಡಮ್. ನಾ ಇಲ್ಲಿ ಕೈ ಇಲ್ಲ, ಕಾಲಿಲ್ಲ, ಮಾತಿಲ್ಲ, ಊಟ ಇಲ್ಲ, ಏನು ಇಲ್ರಿ. ಒಟ್ಟು ಒಂದ್ ಹೆಣ ಬಿದ್ದಂಗ್ ಬಿದ್ದು ಬಿಡೋದ್ರಿ ಮನ್ಯಾಗ. ಆ ಟೈಮ್ ನನ್ ಮಗಳಿಗೆ ಯಾರ್ ನೋಡ್ಕೊಳಾರಪ್ಪ, ಮನ್ಯಾಗಿನವ್ರ ಎಲ್ಲಾ ವಿಚಾರ ಮಾಡ್ತಿದ್ರಂತ್ರಿ. ಇನ್ನ ಹುಡುಗಿ ಸಣ್ಣದೈತಿ, ಅವ್ರ ಅವ್ಗ ಏನ್ರ ಆತಂದ್ರ ಹುಡುಗಿಗೆ ಏನ್ ಗತಿ, ಯಾರ್ ನೋಡ್ಕೊಳವ್ರು, ಇದೆಲ್ಲಾ ಅಂತಿದ್ರಂತ್ರಿ. ಆಗ ಡಾಕ್ಟರ್ಗಳು ಅದು ಬಂದ್ ನನ್ಗ ರಮನ್ಸಿಗ್ ಬಂದಾಗ ಸೆಕ್ಷನ್ ಮಾಡ್ತಿದ್ರಿ ಮೇಡಮ್. ಮೂಗನ್ಯಾಗ ಪೈಪ್, ತಲ್ಯಾಗ ಪೈಪ್ ರೀ, ಇಲ್ಲಿ ಒಂದ್ ಪೈಪ್ ರೀ, ಮೂಗನ್ಯಾಗ, ಬಾಯಾಗ ಮತ್ ಹಿಂತಲಿ ರೀ ಸಲೈನ್ ಪೈಪ್, ಮೈ ತುಂಬಾ ಪೈಪ್ ಅನ್ನರಿ, ಆಕ್ಸಿಜನ್ ಅಂದ್ರಿ. ಅದೆಲ್ಲಾನು ಇಟ್ಕೊಂಡು ಹೆಂಗ್ ನನ್ ಮಗಳ ತೋರ್ಸ್ರಿ, ನನ್ ಮಗಳು ಇದ್ ಮಾಡ್ತಾ ಅಂತ ಯಾರು ನನ್ ಕಡೆ ಕರ್ಕೊಂಡ್ ಬಂದಿರ್ಲಿಲ್ರಿ ಆಕಿನ. ಆಮೇಲೆ ನನ್ಗ ಏನ್ ಮಾಡಾಕತ್ರಿ, ಸೆಕ್ಷನ್ ಅದ್ ತಗದು ಸೆಕ್ಷನ್ ಮಾಡ್ತಿದ್ರಲ್ರಿ. ಸೆಕ್ಷನ್ ಮಾಡೋ ಟೈಮ್ನಾಗ ಉಲ್ಟಿ ಹಾಕಿದ್ರಿ. ಉಲ್ಟಿ ಆಗಿ ಬ್ಲಡ್ ಬರಕ್ ಸ್ಟಾರ್ಟ್ ಆಗಿದ್ರಿ. ಅದು ಬ್ಲಡ್ ಬರೋ ಟೈಮ್ದಾಗ ನಾ ಒಟ್ಟ ಅದ್ರ ನನ್ ಹಿಂಗ್ ಇದೊಂದ್ ಕೈ ಇದೊಂದ್ ಕಾಲ ಕಟ್ಟಿ ಬಿಟ್ಟಿದ್ರಿ ಮೇಡಮ್, ಪೀಡ್ಸ್ ಬರ್ತೈತ ಅಂತ ಹೇಳ್ರಿ. ಒಟ್ಟ ಇದು ಆ ಕಟ್ಟಿದ್ದಕ್ಕ ಇದು ಎಡಗಡೆ ಸೈಡ್ ಸ್ಪರ್ಶ ಧ್ಯಾನ ಹೋಗಿದ್ರಿ ಮೇಡಮ್. ಆ ಸ್ಪರ್ಶ ಧ್ಯಾನ ಹೋದಾಗ ನನಗ ಏನೂ ಇಲ್ಲರಿ ಇಷ್ಟ ಮಾತಾಡ್ತೇನ್ರಿ, ಯಾರು ನಂಬಂಗಿಲ್ರಿ, ನನ್ ಟ್ಯೂಮರ್ ಆಗೈತಿ ಹಿಂಗೆಲ್ಲಾ ಹೇಳ್ತಾರ, ಸುಳ್ಳ ಅಂತಾರಿ ಮೇಡಮ್. ಆದ್ರ ನನಗ ಆಗಿದ್ದ ಕಷ್ಟ ಬಾಳ ಕೆಟ್ಟ ಕಷ್ಟ ಆಗಿತ್ರಿ ಮೇಡಮ್. ಆ ಸೆಕ್ಷನ್ ಮಾಡೋ ಟೈಮ್ನಾಗ ನಾ ಒಟ್ಟ ಗೋನ್ ಶಿಲ್ಪ ಮೇಡಮ್, ಎಸ್ ಮೇಡಮ್ ತಗೊಂಡು ನೀವು ಎನರ್ಜಿ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸ್ಟಾರ್ಟ್ ಮಾಡಿ. ಒತ್ತಡ ಬಿಡ್ಬೇಡಿ. ಈಗ ರಿಸಲ್ಟ್ ಶೇರ್ ಮಾಡೋ ಮುಂದ ಇಲ್ಲಿ ನನಗೆ ಮೈಯೆಲ್ಲ ತಲೆಯೆಲ್ಲ ತಿರ್ಗ್ಲಕತ್ತೈತಿ. ಆದ್ರೆ ಹೊರಗಡೆ ಬಂದಿದ್ರಿ ಅಲ್ಲ, ಅದನ್ನ ಹೇಳ್ತಿದ್ರಿ. ಕೆಲವೊಂದು ಒಳಗಡೆ ನರಗಳೆಲ್ಲ ನಮ್ಗ ಒಂಥರ ಗೊತ್ತಿಲ್ಲದ ಏನೋ ಕೆಲಸ ಮಾಡ್ತಿರ್ತಾವ. ಅದನ್ನ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಅಲ್ಲಿ ಸ್ವಲ್ಪ ನೀವು ಬಿಟ್ಟು ಎನರ್ಜಿ ತಗೊಂಡು ಬಿಟ್ಟು ಮಾತಾಡಿ. ಎಸ್, ಕಂಟಿನ್ಯೂ. ಎಸ್ ಮೇಡಮ್. ನಾ ಅಲ್ಲಿಂದ ಏನ್ ಬಂದೇರಿ ಮೇಡಮ್, ಹಾಸ್ಪಿಟಲ್ದಾಗ ಡಾಕ್ಟರ್ಗಳು ಹೇಳಿದ್ರಿ 3 ತಿಂಗಳ ಕೋಮಾದಾಗ ಇದ್ದಾಗ, ಇಲ್ಲ ಕರ್ಕೊಂಡ್ ಹೋಗ್ಬಿಡ್ರಿ, ಅವ್ರೇನ್ ಬದುಕೋ ಚಾನ್ಸಸ್ ಬಾಳ ಕಡಿಮೆ ಐತಿ, ಎಷ್ಟ್ ದಿವ್ಸ ಉಳಿತಾರ ಕರ್ಕೊಂಡ್ ಹೋಗ್ರಿ ಅಂತ ಹೇಳಿದ್ರಿ. ಕರ್ಕೊಂಡ್ ಬಂದ್ರಿ ಮೇಡಮ್. ಕರ್ಕೊಂಡ್ ಬಂದ್ ಅವಾಗ ಸ್ವಲ್ಪ ಧ್ಯಾನ ಬಂದಂಗ ಆಯ್ತ್ರಿ. ವೀಲ್ ಚೇರ್ ಮೇಲೆ ನನ್ ಕರ್ಕೊಂಡ್ ಬಂದಾರ್ರಿ. ಆ ಕರ್ಕೊಂಡ್ ಬಂದು ನನ್ಗ ಮನಿಗ್ ಏನ್ ತಂದ್ ಮನುಷ್ಯರು ಮತ್ ಹೋಯ್ತ್ರಿ ಮೇಡಮ್. ನನ್ ಮತ್ ಹೋದ್ ಕೂಡ್ಲೆ ನನ್ಗ ಒಟ್ಟ ಅಳ್ಗ್ಯಾಡ್ಸ್ತಿದ್ರಿ, ಅದಾಳೋ ಇಲ್ಲೋ ಅಂತೇಳಿ ಹಿಂಗ್ ಅಳ್ಗ್ಯಾಡ್ಸ್ ನೋಡೋದು, ಮೂಗ್ ಹಿಡಿದ್ ನೋಡೋದು ಹಿಂಗ್ ಮಾಡ್ತಿದ್ರಿ. ಮಾಡೋ ಟೈಮ್ನಾಗ ಹಂಗ 3-4 ತಿಂಗಳ ಕಳಿತು ಮೇಡಮ್. 4ನೇ ತಿಂಗಳು ಮುಗಿಯೋ ಅಷ್ಟ್ರಲ್ಲಿ ಸಂಜೀವಯ್ಯ ಸರ್ ನನ್ ನೋಡಾಕ್ ಬಂದಾರ್ರಿ. ನೋಡಾಕ್ ಬಂದಾಗ ಅವ್ರು ನಮ್ಮ ಮನಿ ಪುರೋಹಿತ ಇರೋದ್ರಿಂದ ಅವ್ರು ನೋಡಾಕ್ ಬಂದ್ರಿ. ಅವ್ರ ಹೇಳಿದ್ರಿ, ಅವ್ರ ಮಿಸ್ಸಸ್ದನು ಆಪರೇಷನ್ ಆಗಿತ್ರಿ, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅವ್ರೆಲ್ಲಾ ಆರಾಮಾಗಿದ್ದು ನೋಡಿ ನಮ್ಮ ಮಮ್ಮಿ ಅಂದ್ರು, ನೀನ ಬಂದಿವ ನೋಡಾಕ, ಯಾಕಂದ್ರ ಆಲ್ರೆಡಿ ಅವ್ರ ಫುಡ್ ಸ್ಟಾರ್ಟ್ ಮಾಡಿದ್ರಿ. ನೀ ಬಂದಿವ ನೋಡಾಕ, ಇಂತ ಸೀರಿಯಸ್ ಪೇಷಂಟ್ ನೀನು ಇದ್ದಿ, ಬಂದಿ ನೋಡ್ ನಿಮ್ ತಂಗಿಗ್ ಹಿಂಗೆಲ್ಲಾ ಹಾಸಿಗೆ ಹಿಡ್ಕೊಂಬಿದ್ದಾಳ, ನೀನ್ ನೋಡಾಕ್ ಆಕಿ ನೋಡಿ ಹಿಂಗ್ ಹಾಸಿಗೆ ಹಿಡ್ಕೊಂಬಿದ್ದಾಳು ಅಂತ ಅಂದರ್ರಿ. ಅಂದ್ ಕೂಡ್ಲೆ ಅವ್ರ ಏನ್ ಅಂದರ್ರಿ, ಇಲ್ರಿ ಆಂಟಿ, ಮತ್ತ ನಾನು ಇದು ಆರಾಮಾಗಿ ಅಂತೇನಿ, ಮತ್ ಇದು ಫುಡ್ ಕೊಡಸ್ರಿ ಆಕಿಗೆ, ಮತ್ ಆರಾಮ್ ಆಗ್ತಾಳು ಅಂತೇಳಿ. ಆದ್ರ ನಮ್ಮ ಮನ್ಯಾಗಿನವ್ರ ನಂಬ್ಲಿಲ್ರಿ. ಅಲ್ಲಿ 8.5-9 ಲಕ್ಷ ಮಟ ರೊಕ್ಕ ಹಾಕಿ ಬಂದೇವಿ. ಅಂತ ದೊಡ್ಡ ದವಾಖಾನಿ, MD ಡಾಕ್ಟರ್ ಅನ್ನ ಕೈ ಚಲಿ ಕುಂತಾರ. ಹುಷಾರ್ ಆಗ್ತಾಳೋ ಇಲ್ಲೋ ಗೊತ್ತಿಲ್ಲ, ಆದ್ರೂನು ಬರೀ ಬೆಡ್ ಮೇಲೆ ಇರ್ತಾಳ, ಬೆಡ್ ಮೇಲೆ ನೋಡ್ಬೇಕ್ ನೀವ್ ಅಂತ ಹೇಳಿದ್ರಿ.
ಅಂತಾದ್ ಹೇಳ್ಯಾರ. ಮತ್ತ ಇಲ್ಲಿ ಬರೀ ಪೌಡರ್ ದಿಂದ ಏನ್ ಕಡಿಮೆ ಆಕತಿ ಅಂತ ಹೇಳಿ ಹಿಂಗ್ ಮನ್ಯಾಗ ಮಾತಾಡಿದ್ರಿ. ಹಂಗ್ ಮಾತಾಡಿದ ಕೂಡ್ಲೆ ಅವ್ರ ಅಂದ್ರು ನೀವ್ 9 ಲಕ್ಷ ರೂಪಾಯಿ ಹಾಕೇನಂತಿರ್ಲ, ಆ 9 ಲಕ್ಷ ರೂಪಾಯಿ ಹಾಕೋದ ನಿಮ್ಗ ದೊಡ್ಡದ ಅಂತಂದ್ರ ನಾ ಖರ್ಚು ಮಾಡಿ ಆ ಸಣ್ಣ ಕೂಸೈತ್ ಆಕಿಗೆ ನಾ ಉಳಿಸ್ಕೊಡ್ತೇನಿ, ನಾ ಕೊಡಿಸ್ಕೊಡ್ತೇನೆ ಅಂತ ಹೇಳ ಅಂತಂದ್ರಂತ್ರಿ. ಅಂದ ಕೂಡ್ಲೆ ನಮ್ ಮನ್ಯಾಗ ಏನಂದ್ರ ಬೇಡ ಇಷ್ಟೆಲ್ಲಾ ಇದಾಗೈತಿ, ನೋಡುನು ಏನ್ ಆಕತಿ, ಉಳಿದ್ರ ಉಳಿತಾಳ ಉಳಿದಿರ ಇಲ್ಲ, ಎಟ್ಟು ಸೊಕ್ಕತ್ ಹೋಗ್ಲಿ, ಅದಾಳಪ್ಪ ಮಗಳಿಗೆ ತಾಯಿ ಅದಾಳ ಅಂತಾರ, ಜೀವಂತರ ಅದಾಳ ಅಂತೇಳಿ ಬಿಟ್ಟಿದ್ರಂತ್ರಿ. ಬಿಟ್ಟಾಗ ಸಂಜೀವಯ್ಯ ಸರ್ ಏನ್ ಮಾಡಿದ್ರಿ, ಅವ್ರು ಪುರೋಹಿತ ಇರೋದ್ರಿಂದ ಅವ್ರ ಏನ್ ಮಾಡಿದ್ರಿ, ಎನರ್ಜಿ ಅಪ್ಪು ದಿವ್ಸಿಗೆ 3 ಟೈಮ್ ಆಗುವಂಗ್ರಿ ಪ್ರಸಾದ ರೂಪ್ನ್ಯಾಗ ನನಗ್ ಕಟ್ಟಿ ಅದ್ ಕೊಟ್ಟಿದ್ರಿ ಮೇಡಮ್. ಪ್ರಸಾದ ರೂಪ್ನ್ಯಾಗ ಅದ್ರೊಳಗ ಹಂಗ ಕೊಟ್ರ ಇದಾಕೈತಿ ಇವ್ರಿಗೆ ಅಂತೇಳಿ ಅರ್ಶಿನ್ ಪುಡಿ ಕುಡಿಸ್ರಿ. ಅರ್ಶಿನ್ ಪುಡಿ ಕುಡಿಸೆ ದಿವ್ಸಿಗೆ 3 ಟೈಮ್ ಆಗ್ಬೇಕ್ ಹಂಗ್ರಿ. 3 ದಿವ್ಸದ್ರಿ 9 ಚೀಟ್ ಮಾಡಿ ಕೊಟ್ಟಿದ್ರಿ. ಚೀಟ್ ಮಾಡಿ ಕೊಟ್ರ 3 ದಿವ್ಸ ಮುಗಿಗುಡ್ಕರಿ ಮೇಡಮ್ ನನಗ ಇವೆಲ್ಲಾ ಏನ್ ಸತ್ ಹೋಗಿದ್ರಿ ಇವ್ ಕೈ ಎಲ್ಲಾ ಹಿಂಗ್ ಮೂಮೆಂಟ್ ಆಗ್ತಿರ್ಲಿಲ್ಲ ರೀ. ಯಾರು ಎಬ್ಬಿಸ್ರ ಹಿಂಗ್ ಎಳದ್ ಬೀಳೋದು ಹಿಂಗ ಆಕಿತ್ರಿ. ಆ ಟೈಮ್ನಾಗ 3ನೇ ದಿವ್ಸಕ್ಕಂದ್ರ ನನ್ ಕೈ ಎಲ್ಲಾ ಹಿಂಗ ಆಕ್ಟಿವ್ ಆಗಿ ಮೂಮೆಂಟ್ ಆಗತ್ತಿದ್ವಿ. ಮೂಮೆಂಟ್ ಆಗೋ ಟೈಮ್ನಾಗ ಅದನ್ನ ನನ್ನ ಮಗಳ್ ನೋಡೆ ಓಡೋಗ ಅವ್ರ ಮಾಮಿಗ್ ಹೇಳ್ಯಾಳ್ರಿ. ಮಾಮಿ ಮತ್ತ್ ಮಮ್ಮಿ ಹೆಂಗೋ ಮಾಡತ್ತಾಳು, ಸ್ವಲ್ಪ ಲಗುಟ್ ಬರ್ರಿ ಏನ್ ಆಗತ್ತೇನೋ ಮಮ್ಮಿಗ್ ಅಂತ ಹೇಳಿ ಓಡೋಗಿ ನನ್ ಮಗಳ್ ಹೋಗಿ ನೋಡ್ ಹುಡ್ಕಾರಿ. ಅವ್ ನಮ್ ವೈನಿಗ್ ಹೇಳ್ಯಾರ. ನಮ್ ವೈನಿ ಇದ್ದವ್ರ ಬಂದ ಅವ್ರ ನೋಡ್ಕ ನನ್ ಹಿಂಗ ಅಂಟಿ ಅನ್ಕ ಕಣ್ ತಗದ್ ನೋಡೇನ್ರಿ ಮೇಡಮ್. ಅವ್ರನ್ನ ಕಣ್ ತಗದ್ ನೋಡಿದ್ನಂತ್ರಿ. ನೋಡಿದ ಕೂಡ್ಲೆ ಅವ್ರ ಅಂದ್ರಂತ್ರಿ, ಹೋದ್ ಕೂಡ್ಲೆ ಅವ್ರ ಮತ್ತ್ ಸಂಜೀವಯ್ಯ ಸರ್ಗೆನ ಕಾಲ್ ಮಾಡ್ಯಾರ್ರಿ. ಕಾಲ್ ಮಾಡಿ ಮತ್ತ್ ಅಜ್ಜಾರಿ ಮತ್ ನೀವ್ ಏನ್ ಪ್ರಸಾದ ಕೊಟ್ಟಿರಿ ಅದ್ರಿಂದ ನಮ್ ಅಂಟಿ ಪೂರಾ ಆಕ್ಟಿವ್ ಆಗ್ಯಾರ್ರಿ. ಮತ್ತ್ ಆಕ್ಟಿವ್ ಆಗಿ ಮತ್ತ್ ಇಷ್ಟೆಲ್ಲಾ ಕೈ ಹೊಳ್ಯಾಡ್ಸತಾರ, ಕಣ್ ತಗದ್ ನೋಡತಾರ, ಗೋನ್ ಹೊಳ್ಯಾಡ್ಸತಾರ, ಅದನ್ ಮತ್ತ್ ತಗೊಂಬರ್ರಿ ಅಂತ ಹೇಳಿದಾರೆ. ಹೇಳಿದ ಕೂಡ್ಲೆ ಅವ್ರ ಏನಂದ್ರಂತ್ರಿ, ನಾನ್ ನಿಮ್ಗೆ ಯಾವ ಪ್ರಸಾದ ಕೊಟ್ಟಿಲ್ಲ, ಏನೂ ಇಲ್ಲ, ನೀವ್ ಯಾವ್ದು ಬ್ಯಾಡ್ ಅಂದಿದ್ರಲ್ಲ ನಾ ಇದನ್ ಚೀಟ್ ಕಟ್ಟಿ ಇದನ್ ನಿಮಗ್ ಕೊಟ್ಟೇನಿ, ಇದನ್ನ ತಗೋರಿ ಅಂತೇಳಿ ಅಂದ 2 ದಿವ್ಸನಾಗ್ರಿ ಮೇಡಮ್, 2-3 ದಿವ್ಸನಾಗ ಅಂದ್ರ ನನಗ್ ಫುಡ್ ತಂದ ನನ್ ಮನಿಗ್ ಟಚ್ ಮಾಡಿದಾರೆ ಮೇಡಮ್. 15 ದಿವ್ಸ ಮೇಡಮ್, ಜಾಸ್ತಿ ಹೊತ್ತು ಟೈಮ ತಗೊಂಡಿಲ್ರಿ. ನಾ 15 ದಿವಸದೊಳಗ ನಾನು ಇಷ್ಟ ಆಕ್ಟಿವ್ ಆಗಿ ನಿಲ್ಲಾಕ್ ಬರ್ದಂತಾಕಿ ನನ್ ಮೋಷನ್ ಕರ್ಕೊಂಡ್ ಹೋಗ್ಬೇಕಾರ 4 ಜನ ಬೇಕ್ರಿ, ಅಷ್ಟು ಫ್ಯಾಟ್ ಆಗಿದ್ದಿದ್ರಿ. ಕರ್ಕೊಂಡ್ ಹೋಗ್ಬೇಕ ಆ ಕರ್ಮ ಅನ್ಕ ನೆನಸ್ಕೋಬಾರ್ದಾರಿ. ನನ್ನ ತಮ್ಮ ರೀ, ನನ್ ಹೆಗಲೋ ಕೈ ಹಾಕೊಂಡ್ ನನ್ ತಮ್ಮ ನನ್ ಗಂಡ ನನ್ ಕರ್ಕೊಂಡ್ ಬಾತ್ರೂಮ್ ಕರ್ಕೊಂಡ್ ಹೋಗಿದ್ರಿ. ಯಾಕಂದ್ರ ಹೆಣ್ಮಕ್ಳಿಗೆ ಅನ್ಕ ನಿಗತ್ತಿರ್ಕಿಲ್ರಿ. ನಮ್ಮ ಮಮ್ಮಿ ವಯಸ್ಸಾದವ್ರು, ಅವ್ರ ಸೇವೆ ನಾ ಮಾಡ್ಬೇಕಿತ್ತ, ಬಟ್ ಅವ್ರ ಕಡೆಯಿಂದ ನಾ ಸೇವೆ ಮಾಡಿಸ್ಕೊಂಡೆ ಮೇಡಮ್. ಅದೊಂದ್ ಬಾಳ ಕೆಟ್ಟ ಫೀಲ್ ಆಗತ್ರಿ ನನಗ್. ನನ್ ಟಾಯ್ಲೆಟ್ ಆದ್ರ ಬಾತ್ರೂಮ್ ಬಂದ್ರ ಎಲ್ಲಾ ಅವ್ರಿಗೆ ಹೇಳ್ಕೊಬೇಕ್ರಿ. ಅವ್ರ ನನ್ ಕರ್ಕೊಂಡ್ ಹೋಗಿ ಏನೋ ಅವ್ ಲಿಕ್ವಿಡ್ ಕೊಡ್ತಿದ್ರ ಕಣ್ಣ ಕುಡಿಯಾಕು ಆಗ್ತಿರ್ಕಿಲ್ರಿ. ಯಾಕಂದ್ರ ಈ ಎನರ್ಜಿ ಅಪ್ ಇದ್ರಿಂದ ಎಲ್ಲಾ ಜಾಸ್ತಿ ಆಕೋತ ಬರಾತಿತ್ತಲ್ರಿ. ಅವಾಗ ತಡ್ಕೊಳೋ ಶಕ್ತಿನೂ ಇದ್ದಿರ್ಲಿಲ್ರಿ ನನಗ. ಯಾಕಂದ್ರ ಪೂರಾ ವೀಕ್ ಆಗಿದ್ದೇರಿ ಅವಾಗ. ಬರೀ ಗಂಜಿ ಮೇಲ, ಬರೀ ಸಲಾಯಿನ್ ಮೇಲ ಅಷ್ಟ ಇದ್ದೇರಿ ನಾ. ಅವಾಗ ಏನ್ ನನಗ ಇದನ್ನ ಶೇಕ್ ಎನರ್ಜಿ ಅಪ್ ಆದ್ಮೇಲೆ ನನ್ಗ್ ಕೈ ಕಾಲಾಗ ಶಕ್ತಿ ಬರಾಕೈತ್ರಿ. ನಾನ ಒಬ್ಬಾಕಿ ಹೇಳ್ತೇನಿ ನನ್ ಬಿಡ್ರಿ ಅಂತೇಳಿ ಅನ್ನೋ ಟೈಮ್ದಾಗ ನಮ್ ಮನ್ಯಾಗೆಲ್ಲಾ ಬೀಳ್ತೀವ ನೀ ಏನಾರ ಅಂತಂದ್ರ ಏನ್ ಮಾಡುದು ಬೇಡ ಅಂತ ಅನ್ನಕತ್ತ ಅಂತ ಅಂದ್ರುನು ನಾನ್ 15 ದಿವ್ಸ ಒಳಗ್ರಿ ಮೇಡಮ್ ನಾ ಇಷ್ಟ ಆರಾಮಾಗಿ ಇದ್ದೇರಿ. ನನ್ ಮಗಳು ಇಷ್ಟ ಖುಷಿ ಆದ್ಲು. ಎಲ್ಲಾರು ಮಮ್ಮಿಗಳು ಸಾಲಿಗ್ ಬರ್ತಾರ, ಮಮ್ಮಿ ನೀ ಯಾವಾಗ ಬರಾಕಿ ನಂಗ್ ಸಾಲಿಗೆ, ಎಲ್ಲಾರು ಕೇಳ್ತಾರ ಮಮ್ಮಿ ಮಾಮಿ ಬರ್ತಾಳ ಬಿಡಾಕ ನೀ ಬರಂಗಿಲ್ಲ ಅಂತಿದ್ರಿ. ನನ್ ಮಗಳ್ ಗುರ್ತಾ ಹಿಡ್ದಿಲ್ರಿ. ಯಾರ್ಯಾರು ಗುರ್ತಾ ಹಿಡ್ದಿಲ್ರಿ ಆ ಟೈಮ್ದಾಗ ಮೇಡಮ್. ನನ್ಗೆ ಈ ಶೇಕು ಎನರ್ಜಿ ಅಪ್ಪು ನನಗ್ ಇಷ್ಟು ಜೀವ ತಂದ್ ಕೊಟ್ಟೈತ್ರಿ. ಸಾಯಿವರೆಗೂ ಇದನ್ನ ಯಾವಾಗೂ ಮರಿಬಾರ್ದ್ರಿ. ನಂಗ ಅಷ್ಟೊಂದ್ ಖುಷಿ ಕೊಟ್ಟೈತ್ರಿ ಮೇಡಮ್. ವಿಜಯ್ ಸರ್ ಬಿಫೋರ್ ಆಫ್ಟರ್ ಇದೆಯಾ ಅವ್ರು ಶೇರ್ ಮಾಡಿ. ಅವ್ರ ಅಪ್ಪಣ್ಣ ಇಲ್ಲದೆ ಯಾರು ಬಿಫೋರ್ ಆಫ್ಟರ್ನ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳಂಗಿಲ್ಲ. ಅವ್ರು ಮಾಡ್ಕೊಂಡ್ರೆ ಮಾತ್ರ ಮಾಡ್ಕೋಬೇಕು. ಎಸ್ ಮೇಡಮ್ ಇನ್ನೊಬ್ರಿಗೆ ನನ್ ರಿಸಲ್ಟ್ ಹೆಲ್ಪ್ ಆಕೈತಂದ್ರ ಮಾಡ್ಕೊಳ್ರಿ ಮೇಡಮ್. ನಾ ಅದೇನು ಅಬ್ಜೆಕ್ಷನ್. ಥ್ಯಾಂಕ್ ಯು ಮೇಡಮ್. ಯಾಕಂತಂದ್ರೆ ಕೆಲವರಿಗೆ ಇಷ್ಟ ಇರಲ್ಲ, ಕೆಲವರಿಗೆ ಇಷ್ಟ ಇರ್ತದೆ. ನನ್ನ ಫೋಟೋ ಯಾರು ಬೇಕಾದ್ರೂ ಹಾಕ್ರಿ, ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಘಟನೆಗಳಾದಾಗ ಹಿಂಗೆ ಕೇಳ್ತೀವಿ ನಿಮ್ಗೆ ಇಷ್ಟ ಇದ್ರೆ ನಾವು ಹಾಕ್ತೀವಿ ಅಂತ. ಈಗ ನಿಮ್ಗೆ ಇಷ್ಟ ಇದ್ರೆ ಬಿಫೋರ್ ಆಫ್ಟರ್ ಶೇರ್ ಮಾಡ್ತಾರೆ ವಿಜಯ್ ಸರ್. ನಾವ್ ಎಲ್ಲಾವ್ರಿಗೆ ಕಳ್ಸ್ತೇನ್ರಿ ಮೇಡಮ್. ನನ್ ಇಷ್ಟ ಪ್ರಕಾರ ಕಳ್ಸೇನ್ರಿ. ಇನ್ನೊಬ್ರಿಗೆ ಹೆಲ್ಪ್ ಆಕೈತಂದ್ರ ನನ್ ಕೋಚ್ ನನ್ನ ಸ್ಪಾನ್ಸರ್ಗೆ ಹೇಳಿದ್ರಿ ನಾ ಹಿಂಗ ಐತ್ರಿ ಸರ್ ಅಂತ ಹೇಳಿ ಆಗ್ಲಿ ಅವ ಅಂತಂದ್ರಿ. ಅವ್ರು ಇನ್ನೊಬ್ರಿಗೆ ನಮ್ಮಿಂದ ಏನು ಮಾಡಕ್ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಮ್ ರಿಸಲ್ಟ್ ಆದ್ರೂ ಇನ್ನೊಬ್ರಿಗೆ ಹೆಲ್ಪ್ ಆಗ್ಲಿ, ನಮ್ಮಂಗ ಅವರು ಆರಾಮ್ ಆಗ್ಲಿ ಅಂತ ಹೇಳಿ ನನ್ನ ಸ್ಪಾನ್ಸರ್ ನನಗ ಒಂದ್ ಧೈರ್ಯ
ವಿಜಯ್ ಸರ್ಗೆ ಎಲ್ಲಾ ಶೇರ್ ಮಾಡೇನ್ರಿ. ಸೂಪರ್, ಹ್ಯಾಟ್ಸ್ ಆಫ್ ಯು ಸರ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ವಿಜಯ್ ಸರ್ಗೆ ಒಂದ್ ಹ್ಯಾಟ್ಸ್ ಆಫ್ ಹೇಳ್ಬೇಕ್ರಿ. ಯಾಕಂದ್ರೆ ನಾ ಒಂದ್ ಯಾವ್ದೋ ಮೂಲ್ಯಾಗ ಕೂತೆ ರಿಸಲ್ಟ್ ತಗೋದ್ರು ಒಂದ್ ಮೂಲ್ಯಾಗ ಕೂತಿದ್ದೆ ರೀ. ನನ್ ಮತ್ ಇಲ್ಲಿ ಕರ್ಕೊಂಡ್ ಬಂದು ನನ್ಗ ಒಂದ್ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಕೊಟ್ಟಿದ್ದಕ್ಕ ಇಲ್ಲಿ ಸಿಸ್ಟಮ್ ನ ಹ್ಯಾಟ್ಸ್ ಆಫ್ ಹೇಳ್ತೇನ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಇದೇ ಮೇಡಮ್ ನಂದು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಹೋಗೋ ಟೈಮ್ದಾಗ ತಲೆ ವಿಡಿಯೋ ಆಫ್ ಮಾಡ್ಕೊಂಡಿರಿ, ಒಂದ್ ಸ್ವಲ್ಪ ತೆಗೆದು ನೋಡ್ರಿ ವಿಡಿಯೋನ. ನಿಮ್ಮ ಹೃದಯನ ಓಪನ್ ಮಾಡಿ ನೋಡ್ರಿ. ಎಲ್ಲೆಲ್ಲಿ ನಾವು ಅದಿ ಬಂದು ಗೊತ್ತಾಗ್ತದೆ ನಿಮ್ಗೆ. ಒಂದ್ ಸ್ವಲ್ಪ ನೋಡ್ರಿ, ವಿಡಿಯೋ ಆನ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್ ದಯವಿಟ್ಟು. ಎಸ್ ಸರ್, ಸ್ಟೆಪ್ ಬೈ ಸ್ಟೆಪ್ ಮಾಡಿ ಸರ್. ತುಂಬಾ ಜನ ಹೇಳಕ್ಕೆ ನಾಚಿಕೆ ಪಡ್ತೀವಿ, ಹೆದರ್ತೀವಿ. ಏನಂತಾರ ಏನೋ ಡಬ್ಬ ಮಾಡ್ತಾರಂತಾರ. ಅವ್ರು ಹೇಳಿದ್ರು ಒಂದ್ ಪೌಡ್ರಿಂದ ಅವರು ಯಾವ ರೀತಿ ಕೊಟ್ರ, ದೇವ್ರ ಪ್ರಸಾದಲ್ಲಿ ಹಾಕಿ ಕೊಟ್ಟಿದ್ರು. ನನ್ಗೂ ತುಂಬಾ ಜನ ಅದಾರ, ಅಂದು ಹೇಳ್ತೀನಿ ಸ್ಟೋರಿ. ಡಬ್ಬ ಮಾರೋಳು ಅಂದಿದ್ದಾರೆ, ಬಟ್ ನೋಡ್ರಿ ಇದೊಂದು ಕೆಲಸ ಹೆಂಗ್ ಮಾಡ್ತೈತೆ ಅಂತ. ಆ ತರ ಫ್ಯಾಟ್ ಆಗ್ಬಿಟ್ಟಿದ್ದೆ ಮೇಡಮ್ ನಾ. ಇದು ಕೂದ್ಲ ತೆಗ್ಯಾಕ್ ಕರ್ಕೊಂಡ್ ಹೋಗು ಮುಂದ್ರಿ ಮೇಡಮ್. ನನ್ ತಲ್ಯಾಗಿನ ಕೂದ್ಲ ಎಲ್ಲಾ ತೆಗ್ಯಾಕ್ ಕರ್ಕೊಂಡ್ ಹೋಗುವಾಗ ನಮ್ಮ ಮಮ್ಮಿ ಅಲ್ಲಿ ನಿಂತಾರ್ರಿ ಸೈಡ್. ನಮ್ಮ ಮಮ್ಮಿ ರೀ ಇದು ಕೂದ್ಲ ತೆಗೆದು ಕರ್ಕೊಂಡ್ ಹೋಗಿ ಅದ್ ಸ್ಕ್ಯಾನ್ ಮಾಡೋ ಮುಂದೆ ಇದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬರೋ ಮುಂದ್ ಮೇಡಮ್. ಇದ್ರಿ ನನ್ ಅವಾಗ ಏನ್ ಪ್ರಜ್ಞೆ ಬಂದಿತ್ತು ಅಷ್ಟ್ರಿ. ಇದು ಕೂದ್ಲ ತೆಗ್ದ ನನ್ಗ ಸ್ಕ್ಯಾನ್ ಕರ್ಕೊಂಡ್ ಹೋಗುವಾಗ ಮೇಡಮ್. ಇದು ಕೂದ್ಲ ತೆಗ್ಯಾಕ್ ತಗೊಂಡ್ ಹೋದಾಗ್ರಿ. ಇವಾಗ ನೋಡ್ರಿ ಅದೇನ್ ಫೋಟೋ ಮಲ್ಕೊಂಡಿದ್ರ ಮ್ಯಾಲ ನಡು ಐತಲ್ರಿ, ಅದ ಫುಡ್ ತಗೊಂಡ್ಮೇಲ್ರಿ ಕೂದ್ಲಾ ಬಂದಿದ್ರಿ ಆಗ. ಆಮೇಲೆ ಈಗ ನಿಂತೇನ್ರಿ, ಈಗ ಅದೇನಲ್ರಿ ಈ ಟೈಪ್ ಅದೇನ್ರಿ ಮೇಡಮ್. ಅದ್ ಹೇಳ್ಕೊಳಕ್ ನಂಗ್ ಬಾಳ ಖುಷಿ ಆಕತ್ರಿ ಮೇಡಮ್. ನನಗ ಟ್ಯೂಮರ್ ಐತ್ ಅನ್ನೋದ ಮರ್ತೇನ್ರಿ ಮೇಡಮ್ ನಾ. ಟ್ಯೂಮರ್ ಐತಲ್ರಿ, ನಾ ಟ್ಯೂಮರ್ ಇಂದ ಹೊರಗ ಬಂದೇನ್ರಿ. ಒಂದ್ ಚೂರು ನನ್ಗೆ ಏನೇ ಇಲ್ರಿ. ನನ್ಗೆ ಇಷ್ಟ್ 3 ಬಟ್ ಹೋಗ್ತಿದ್ರಿ ಮೇಡಮ್. ನೀವ್ ಬೇಕಾದ್ರೆ ಜೂಮ್ ಮಾಡಿ ನೋಡ್ಬೋದ್ರಿ. ಇಲ್ಲೇ ಇದ್ ಐತ್ರಲ್ಲ, ಇಲ್ಲೇ 3 ಬಟ್ ಹೋಗ್ತಿದ್ರು ಮೇಡಮ್ ನನಗ. ಇಂತಲ್ಲಿರಿ ಇಲ್ಲಿ ನೋಡ್ಬೋದ್ ನೀವು. ಇಲ್ಲಿರಿ 3 ಬಟ್ ಹೋಗ್ತಿದ್ರಿ ನನಗ. 3 ಬಟ್ ನೋಡ್ರಿ ಇಲ್ಲೇ ರೀ. ಇದು ಮಾಡಿ ಇನ್ನೊಂದ್ ಸ್ವಲ್ಪ. ಎಸ್, ನಿಜ 3 ಬಟ್ ಹೋಗ್ತಿದ್ರಿ ಮೇಡಮ್ ನನಗ. ಈಗ 3 ಬಟ್ ಹೋದ್ರ ನನಗ ಎಲ್ಲಾ ಅಂತಿದ್ರು ಅಲ್ಲೇನ್ ಕೂದ್ಲಾನ ಬರಂಗಿಲ್ಲ, ಏನ್ ಕೂದ್ಲಾ ಏನ್ ಬರೋದೇ ಇಲ್ಲ ಅಕ್ಕಿಗೆ, ಹಿಂಗ ಉಳ್ಯಾಕೆ ಅಂತ ಹೇಳಿದ್ರಿ ನನಗ. ಆದ್ರ ಈ ಕೂದ್ಲಾ ಹಿಂಗ್ ಬಂದ ನನ್ಗ ಸ್ಕಾರ್ಫ್ ಕಟ್ಕೊತಿದ್ರ ಮೇಡಮ್. ನಾ ಕೂದ್ಲಾನೇ ಇಲ್ಲ, ನನ್ಗೆ ಎಲ್ಲಾರು ಟಕಳೆ ಅಂತಾರ, ನಾ ಇಲ್ಲಿ ಕೊಟ್ಟಂಗಿಲ್ಲ ಅಂತಿದ್ದೆ ಮೇಡಮ್. ಸರ್ ವಿಜಯ್ ಸರ್, ಒಂದ್ ಇನ್ನೊಂದ್ ಫೋಟೋ ಇದಲ್ಲ ನಾನು ನಿಮ್ಗೆ ಕಳ್ಸಿದ್ನಲ್ಲ ನೈಟ್, ಅದೊಂದ್ ಶೇರ್ ಮಾಡಿ ಸರ್. ಗಾಂಧಿ ತಾತ ತಲೆ ಶೇರ್ ಮಾಡೋಣ ಲಾಸ್ಟಿಗೆ. ಸೊ ಫೈನಲಿ ಶೇರ್ ಮಾಡೋಣ, ಸ್ಟೋರಿ ಕ್ಲಿಯರ್ ಆಗಲಿ. ನನ್ಗ ಎಲ್ಲಾರು ನಾನ್ ನೋಡಿದ್ರ ಗಾಂಧಿ ತಾತ ನೋಡಿ ತಲಿ ನೋಡ್ದಂಗ ಆಕತಿ. ನಾ ನಾ ಆರಾಮ ಆದ್ರೂ ನಾ ಕುಂಡಂಗಿಲ್ಲ, ಅಲ್ಲಿ ನನ್ ಕೂದ್ಲಾನ ಬರಂಗಿಲ್ಲ ಅಂತಾರ ಡಾಕ್ಟರ್ಗಳು. ನನ್ ತಲ್ಯಾಗು ಅದ ಐತ್ರಿ. ಡಾಕ್ಟರ್ಗಳು ಯಾಕಂದ್ರ ನಾನು ಹಿಂದ ಹಾಸ್ಪಿಟಲ್ ನಾಗ ವರ್ಕ್ ಮಾಡಿದ್ದೆ ಅಲ್ರಿ. ಅಲ್ಲೆಲ್ಲಾ ಆಲ್ಮೋಸ್ಟ್ ಪೇಷಂಟ್ಗಳು ನೋಡಿದ್ದೇರಿ. ನಾ ಬಾಳ ಆದ್ರ 2 ವರ್ಷ ಅಷ್ಟ ಬದುಕ್ತಾರ್ರಿ ಬ್ರೈನ್ ಟ್ಯೂಮರ್ ಆದವ್ರು. ಅದು ಏನ್ ಹಾಸಿಗೆ ಮೇಲೆ ಇರ್ತಾರ್ರಿ. ಆಮೇಲೆ ಅವ್ರು ಬದುಕುದೇ ಇಲ್ಲ. ಆದ್ರ ನಾ ಹೆಮ್ಮೆ ಪಟ್ಟು ಹೇಳ್ತೇನ್ರಿ, ನನ್ಗೆ ಆಪರೇಷನ್ ಆಗಿ 3 ವರ್ಷ ಕಂಪ್ಲೀಟ್ ಆಗೈತ್ರಿ. 3 ವರ್ಷ ರನ್ನಿಂಗ್ ಕಂಪ್ಲೀಟ್ ಆಗಿ 4ನೇ ವರ್ಷ ರನ್ನಿಂಗ್ ಮಾಡ್ದೈತ್ರಿ. ನಾ ಇಷ್ಟ ಆರಾಮಾಗಿ ಕುಂತೇನಿ. ನಂಗೆ ಯಾವ ಟ್ಯೂಮರ್ ಎಲ್ಲ ಯಮ ಬಂದ್ ಮುಂದ್ ನಿಂತ್ರು ನಂಗೆ ಕರ್ಕೊಂಡ್ ಹೋಗೋದಿಲ್ರಿ. ಹಂಗ ಹೇಳ್ತೇನ್ರಿ ನಾ. ಇದನ್ ನೋಡಿ ಓಡಾಕ್ತಾನ್ರಿ ಅವ. ನನ್ ಖುಷಿ ಆಕತ್ರಿ ಮೇಡಮ್. ಯಾಕಂದ್ರೆ ನಾನು ಭಾಳ ರಿಸಲ್ಟ್ ತಗೊಂಡ್ರಿ ಮೇಡಮ್. ನಾ ಹೆಮ್ಮೆಯಿಂದ ಹೇಳ್ಕೊತೇನ್ರಿ. ನನ್ ಬೆನ್ ನಾನ ಚಪ್ಪರ್ಸ್ಕೊತೇನ್ರಿ. ನನ್ ಪ್ರಾಡಕ್ಟ್ ನನ್ಗೆ ಇಷ್ಟ ಆರಾಮ್ ಮಾಡೈತಿ. ನನ್ನ ತಾಯಿಗೆ ನನ್ ಉಳಿಸ್ಕೊಟ್ಟೈತಿ, ನನ್ ಮಗಳಿಗೆ ತಾಯಿನ ಉಳಿಸ್ಕೊಟ್ಟೈತಿ ಅಂತ ಹೇಳ್ತೇನ್ರಿ ಮೇಡಮ್. ಇಷ್ಟೆಲ್ಲಾ ಆಗಕ್ ಕಾರಣ ಸಂಜೀವ ಸರ್. ಅವ್ರು ನಂಗೆ ತೋರ್ಸ್ತಿರ್ಕಂದ್ರ ನಾನ್ ಬದುಕ್ತಿರ್ಕಿಲ್ಲ, ಇಷ್ಟೊತ್ತಿಗೆ ಫೋಟೋಕ್ ಹಾರ್ ಆಗ್ತಿದ್ದೆ ಮೇಡಮ್. ನಾ ಇಲ್ಲಿ ಬಂದು ಕೂತು ಮಾತಾಡ್ತಿರ್ಲಿಲ್ಲ, ಎಲ್ಲಾರ್ಗು ನನ್ ಪರಿಚಯನೂ ಆಗ್ತಿರ್ಕಿಲ್ಲ ರೀ. ಯಾಕಂದ್ರ ನಾನು ಮೊದ್ಲ ಅಂತಿದ್ದೆ ರೀ, ನಾ ಏನೋ ಪಾಪ ಮಾಡಿದ್ನಿ ಅದಕ್ಕ ನಂಗೆ ಟ್ಯೂಮರ್ ಆಗೈತಂತೆ. ನಾ ಪುಣ್ಯ ಮಾಡೀನಿ ಅದಕ್ಕ ನಂಗೆ ಟ್ಯೂಮರ್ ಆಗಿ ನಾನು ಇಲ್ಲಿ ಕರ್ಕೊಂಡ್ ಬಂತಂತ ಹೇಳ್ತೇನ್ರಿ ಮೇಡಮ್. ಯಾಕಂದ್ರ ರೀ ಎಲ್ಲಾರು ಅಂತಾರ ನಾವ್ ಏನೋ ಪಾಪ ಮಾಡಿದ್ದು ಅದಕ್ ಸಂಬಂಧ ನಮ್ಗೆಲ್ಲಾ ಹಿಂಗಾಗೈತ ಅಂತ ಹೇಳಿ. ಬಟ್ ನಾ ಪುಣ್ಯ ಮಾಡಿದ್ನಿ, ನನ್ ಟ್ಯೂಮರ್ ಆಗಿತ್ತ, ಈ ಪುಣ್ಯ ಮಾಡ್ಯಾನಂತ ನಾ ಇಲ್ಲಿ ಎಲ್ಲಾರು ಜೋಡಿ ಕೂತ್ ಮಾತಾಡತ್ತ ತಗೋ ಅಂತ ಹೇಳ್ತೇನ್ರಿ. ನಾ ಆಲ್ಮೋಸ್ಟ್ ಎಲ್ಲೋ ಗೆಸ್ಟ್ ಮಾಡಕ್ ಹೋದ್ರು ನಂಗೆ ಹಿಂಗ್ ಟ್ಯೂಮರ್ ಆಗೈತ ಅಂತಂದ್ರ ಏನ್ ಹೇಳ್ತೀರಿ ಮೇಡಮ್, ಎಲ್ಲೋ ಜಾಬ್ ಮಾಡ್ತೀರಿ, ನೀವು ಬಿಸ್ನೆಸ್ ಮಾಡ್ತೀರಿ, ಅದ್ರ ಸಂಬಂಧ ನೀವ್ ಹೇಳ್ತೀರಿ ಹಿಂಗ ಅಂತ ಹೇಳ್ತಾರಿ ನನಗ್ರಿ. ಬಟ್ ಅವ್ರಿಗೆ ನಾನ್ ಬಿಫೋರ್ ಆಫ್ಟರ್ ತೋರ್ಸಿದ್ಮೇಲೆ ಅವ್ರಿಗೆ ಗೊತ್ತಾಕತ್ರಿ, ಹೌದಾ ಮೇಡಮ್ ನೀವೇನಾ ಅಂತ ಕೇಳ್ತಾರ್ರಿ ನನಗ್. ಯಾರು ನಂಬೋದಿಲ್ರಿ ಮೇಡಮ್ ನನ್ ಟ್ಯೂಮರ್ ಆಗೈತಂತೆ. ಅದ್ ನಿಶಾನೆ ಸುದ ಇಲ್ಲ ಮೇಡಮ್. ನನ್ ಕೂದ್ಲ ನಂದ ಹಿಂಗ್ ಕಲ್ಲಂಗಡಿ ಹಂಗ್ ಹೆಂಚ್ತಾರ ಗೊತ್ತ್ರಿ ಮೇಡಮ್, ಅದು ಕೆಂಪ್ ಐತಿಲ್ಲ ನೋಡಾಕ ಅಷ್ಟ ಕಟ್ ಮಾಡಿರ್ತಾರಲ್ರಿ, ಆ ಟೈಪ್ ರೀ ಮೇಡಮ್. ನಂದು ಇಷ್ಟಿಂದ ಇಷ್ಟ ನನ್ ಕಟ್ ಮಾಡಿದ್ರಿ. ಅದು ಹೆಂಗ್ರಿ, ಹೊಲಿಗೆ ಹಾಕಿಲ್ಲ, ಸ್ಟೆಪ್ಲರ್ ಪಿನ್ ಇರುತ್ತಲ್ರಿ, ಸ್ಟೆಪ್ಲರ್ ಪಿನ್ ಟೈಪ್ ಅಲ್ಲೆಲ್ಲಾ ಪಿನ್ ಹೊಡೆದಿದ್ರು ಮೇಡಮ್. ನ್ಯೂಟ್ರಿಷನ್ ತಗೊಂಡ್ ನಂತರ ಆ ಪಿನ್
ಪಿನ್ ತೆಗ್ಯಾಕ್ ಹೋದಾಗ್ರಿ ಅವೆಲ್ಲಾ ಕರಿ ಆಗಿದ್ದುರಿ. ಡಾಕ್ಟರ್ ಅಂದ್ರಿ ಅಯ್ಯೋ ಎಲ್ಲಾ ಒಣಗೇ ಬಿಟ್ಟಾವಲ್ಲ ಏನ್ ತಗೊಳತಿ ಮರಾಯ್ತಿ ಅಂತ ಕೇಳಿದ್ರಿ ಅವ್ರಿ. ಅವ್ರ ಕೂದ್ಲಾ ಸರಿಸಿ ನೋಡಿ ಪಿನ್ ತಗದಾರ್ರಿ ಮೇಡಮ್. ಅವಾಗ ಅಷ್ಟು ಕೂದ್ಲಾ ಬಂದಿದ್ರಿ ನನಗ. ನಾ ಹೇಳಿದ್ರಿ ಇಲ್ಲ ಸರ್ ನಾ ಈ ಪ್ರಾಡಕ್ಟ್ ಯೂಸ್ ಮಾಡತ್ತೇನ್ರಿ ಮತ್ ನಾ ಇದನ್ ತಗೊಂಡ್ ಇಷ್ಟೆಲ್ಲಾ ಆರಾಮಾಗಿ ನನ್ಗುಳ್ಳೆ ಅವ್ರೆಲ್ಲಾ ಸ್ಟಡಿ ಮಾಡಿ ಎಲ್ಲಾ ನೋಡಿದ್ರಿ. ನಿನ್ ದೇಹಕ್ಕೆ ಬೇಕಾಗಿದ್ದ ಪ್ರೋಟೀನ್ ಇದೆಲ್ಲಾ ಏನೈತೆಲ್ಲಾ ನೀ ಕೊಡಾತಿ ಅದಕ್ಕ ಹಿಂಗಾಗಿ ನೀನ ಶಿಲ್ಪ ನಂಗ್ ನೋಡಕ ಅವ್ರ ಕೂದ್ಲಾ ಜಗ್ಗಿ ನೋಡಿದ್ರಿ ಮೇಡಮ್. ನೀ ಕೂದ್ಲಾ ಹೋಗ್ಯಾವ ಅಂತ ಹೇಳಿ ನೀ ಕೂದ್ಲಾ ಇದನ್ ಹಾಕೊಂಡ್ ಬಂದಿ ಅಂತ ಹೇಳಿದ್ರಿ ಮೇಡಮ್. ನನಗ ವೀಕ್ ಹಾಕೊಂಡ್ ಬಂದಿ ಅಂತ ಹೇಳಿದ್ರಿ. ಇಲ್ರಿ ಬೇಕಾರ ನೋಡ್ರಿ ನೀವು ತಗದ್ ನೋಡ್ರಿ ಮಾತಾಡಕ್ ಬರಲ್ಲಗಿ ಅವ್ರಿಗೆ ಮಾತಾಡ್ಲಿ ಹೇಳಿದೆ ಮೇಡಮ್. ನೋಡ್ರಿ ನನ್ ಕೂದ್ಲಾ ಇನ್ನ ನೀವು ಬರ್ದಿದ್ದು ಪಿನ್ ಅಲ್ಲೇ ಅದಾವ್ ನೋಡ್ರಿ ಅಂತ ಅವ್ ನನ್ ಕೈಗೆ ಹತ್ತಿದ್ರು ಮೇಡಮ್. ಚುಚ್ಚುತ್ತಿದ್ರಿ ಅವ್ ಕೈಗೆ ಹಿಂಗ್ ಹತ್ತಿದ್ ಕೂಡ್ಲೆ ನೋಡ್ರಿ ನೀವು ಬಡದಂತ ಪಿನ್ ಸುದ ಅಲ್ಲೇ ಅದಾರ ನಿಮ್ ಪಿನ್ ನೀವು ತಗೋರಿ ಅಂತ ಹೇಳಿದಾರೆ ಅವ್ರಿಗೆ. ನಿಮ್ ಪಿನ್ ನೀವು ತಗೋರಿ ಸಾಕ್ರಿ ಆರಾಮಾಗಿ ಎದ್ದೇನ್ ಅಂತ ಹೇಳ್ರಿ. ಅವಾಗ ಅವ್ರು ತಗದೆ ನನ್ ಕೈಯಾಗ ಕೊಟ್ರಿ ಒಂದ್ ಪೂರಾ ಮುಟ್ಟಿಗೆ ಆದ್ರಿ ಮೇಡಮ್ ಅವ್ ಪಿನ್. ಒಂಚೂರು ನೋವಾಗ್ಲಿಲ್ಲ ಏನು ಇಲ್ರಿ. ಆ ತಗದ ಮನಿಗ್ ಕಳ್ಸಿದ್ರಿ. ಮನಿಗ್ ಬಂದಂದ್ರ ಅಲ್ಲಿಂದ ಒಬ್ಬಾಕಿ ನಡ್ಕೊಂಡ್ ಬಂದೇನ್ರಿ. ವೀಲ್ ಚೇರ್ ಮ್ಯಾಗ ಕರ್ಕೊಂಡ್ ಹೋಗ್ರಿ ಎಲ್ರ ಬೀಳ್ತಾ ಅಂತೆ. ಆಕಿ ಬೀಳೋದ ಅಲ್ಲ ಅಂತವ್ರಿ ಯಾರ ಬೀಳಿಸ್ತಾಳ ಸ್ಟ್ರಾಂಗ್ ಆಗ್ಯ ಅಂತೇಳಿ ನಮ್ ತಮ್ಮ ಡಾಕ್ಟರ್ ಜೋಕ್ ಮಾಡಿರ್. ಅದ ದಿವ್ಸ ಡಾಕ್ಟರ್ ನನ್ ಜೊತೆ ಸೆಲ್ಫಿ ತಕೊಂಡ್ರಿ. ನಾ ಆಪರೇಷನ್ ಮಾಡಿದಾಕಿ ಇಷ್ಟ ಆರಾಮಾಗಿ ಎದ್ದಾಳ ನನಗೂ ಒಂದ್ ಹೆಮ್ಮೆ ಆಕತ್ ಹೇಳ್ಕೊಳಕ್ ಅಂತ ಹೇಳಿ ಸೆಲ್ಫಿ ತಕೊಂಡ್ರಿ ಮೇಡಮ್ ಅವ್ರ ಅವತ್ತು ನನ್ ಜೊತೆ. ಸೆಲ್ಫಿ ತಗೋ ಎಲ್ಲಿ ಹೋದ್ರು ಈಗ ಎಲ್ಲಾರು ನನ್ ಈಗ ನೋಡಿ ನಾನು ಪಂಪಿಂಗ್ ಮಾಡತ್ತಿದ್ರಿ ಮೇಡಮ್. 9 ತಾಸ ಆಪರೇಷನ್ ಟೈಮ್ದಾಗ ನನ್ ಜೀವ ಹೋಗಿತ್ತಂತ ಹೇಳಿದ್ನಲ್ರಿ ಅವಾಗ ಪಂಪಿಂಗ್ ಮಾಡತ್ತಿದ್ರಿ ಮೇಡಮ್. ಆ ಪಂಪಿಂಗ್ ಮಾಡಿ ಪಾರ್ಟ್ ಟೈಮ್ ನನ್ ಜೀವ ಹೊರಳಿಲ್ಲ ಮೇಡಮ್. ಹೋಗ್ಬಿಟ್ಟು ಅದ ತಿರ್ಕೊಂಡಾರಂತೆ ಹೊರಗ್ ಹೋಗಿ ಡಾಕ್ಟರ್ ಹೇಳಿದ್ರಂತ್ರಿ. ಇದೆಲ್ಲಾ ವಿಡಿಯೋ ನಮ್ ತಂಗಿ ಮಾಡಕ್ ಈಗ ನೋಡಕ್ಕಾಗಿಲ್ಲ ಓಡಿ ಹೊರಗ್ ಹೋಗ್ಯಾಡ್ರಿ. ಅಕ್ಕಿ ನಮ್ ತಂಗಿನೂ ಇದ್ದಿಡ್ರಿ ಯಾಕಂದ್ರೆ ಅಲ್ಲೇ ಜಾಬ್ ಮಾಡ್ತಾಳ್ರಿ ಅಕ್ಕಿಗೆ. ಅಕ್ಕಿ ಎಲ್ಲಾ ಇದನ್ ಮಾಡಿ ಅದ್ ನೋಡಿ ಹಿಂಗೆಲ್ಲಾ ಮಾಡಿ ಹೊರಗ್ ಓಡಿ ಬಂದೇಳ್ರಿ. ಹೊರಗ್ ಓಡಿ ಬಂದ್ ಹೇಳಿದ್ರಿ ಇಲ್ಲ ಅಕ್ಕಾಗ ಪೂರಾ ಸೀರಿಯಸ್ ಇದಾಗೈತಿ ಮಮ್ಮಿ ಇದನ್ ಮಾಡತಾರೋ ಜೀವ ಹೋಗೈತಿ ಉಳಿಯಂಗಿಲ್ಲ ಅಂತೇಳಿ. ನಮ್ ಮನ್ಯಾಗ ಎಲ್ಲಾರು ತೆಳಗ್ ಬಿದ್ದು ಉಳ್ಯಾಡಿ ಮಾಡಿ ಈಗ ನೋಡ್ರಿ ನಾನ ಅನ್ಸಂಗಿಲ್ಲ ನಿಮ್ ಜೊತೆ ಅವತ್ ನಿಂತ ಸೆಲ್ಫಿ ನಿಮ್ ಜೊತೆ ತಕೊಂಡಿದ್ದು ಮೇಡಮ್. ಅದ್ ನಾ ಹಿಂಗ ಆಗಿದ್ನಿ ಅನ್ಸ್ತೈತ್ರಿ ಮೇಡಮ್. ನನಗ್ ಇಷ್ಟ ಖುಷಿ ಆಕತ್ರಿ ಅದನ್ ನೋಡೆ. ಇದಕ್ಕ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಹೋಗೋ ಟೈಮ್ದಾಗ ನಮ್ ತಂಗಿಯದೆಲ್ಲಾ ನಗ್ಸಾಕ ಮಾತಾಡಕ್ ಎಲ್ಲಾ ನಂಗ್ ಪ್ರಯತ್ನ ಮಾಡತ್ತಿದ್ರು. ಆದ್ರ ನನಗ ಒಟ್ಟ ನಂಗ್ ಮಾತಾಡಕ್ ಬಾಯಿನ ಇದ್ರಕಿಲ್ರಿ. ಅದ ನಮ್ ಬಾಯಾಗಿನ್ ಪೈಪ್ ತಗದ್ ಕರ್ಕೊಂಡ್ ಬರ್ತಿದ್ರಿ. ಆ ಕರ್ಕೊಂಡ್ ಟೈಮ್ನಾಗ ಏನೆಲ್ಲಾ ಮಾತಾಡಿ ನನಗ್ ಶಿಲ್ಪ ಅನ್ನಕ ಇದಾಗ್ತಿರ್ಕಿಲ್ಲ. ಪೀತಾ ನನ್ ಮಗಳ ತೊದಲ್ ನೋಡಿಲೆ ಪೀತಾ ಅಂತ ಕರಿತಿದ್ದಾರ್ರಿ. ಅದ ಪೀತಾ ಅನ್ಕೋತ ನಂಗ್ ಕರ್ಕೊಂಡ್ ಬಂದಾರ ಕರೀರಿ. ಅದ್ ನನ್ಗ್ ಕಿವಿನ ಕೇಳಾತಿರ್ಕಿಲ್ರಿ. ಆ ಕಡೆ ನೋಡುದು ಈ ಕಡೆ ನೋಡುದು ಅಷ್ಟಾರಿ ನಂದ ಏನೋ ಇದ್ರಕಿಲ್ರಿ. ಪೂರಾ ಅವಾಗ ಅವ್ ಕಾಲ್ ನೋಡ್ರಿ ಕೆತ್ತಡ್ರಿ ಹಾಕಿದ್ದೈತ್ರಿ. ಮತ್ ಸಲಾಯ್ನು ಇಲ್ಲಿ ಹಾಕಿದ್ ಪೈಪ್ ಎಲ್ಲಾ ಐತ್ರಿ. ಅದ್ ಏನ್ ಅಲ್ಲಿ ಹಚ್ಚಾರಲ್ರಿ ಅಲ್ಲೇ ಆಪರೇಷನ್ ಆಗಿದ್ರಿ ಮೇಡಮ್. ಅದ್ ಏನು ನನಗ ಇದ್ರಕಿಲ್ರಿ. ಇಲ್ಲಿ ಇದ್ದಿ ಈ ಕಡೆ ಹೋಗ್ತೇವ್ ಈ ಕಡೆ ಹೋಗೋಣ ಅಂತ ಕೇಳ್ರೆ ನನ್ ಮಾತಾಡಕ್ ಬಾಯಿನ ಇಲ್ರಿ. ಪೂರಾ ಜೀರೋ ರೀ ಹಂಗಿದ್ದೆ ನಾ. ಎಷ್ಟೆಲ್ಲಾ ಪ್ರಯತ್ನ ಮಾಡ್ರು ಅವ ಪ್ರಯತ್ನ ನನಗ್ ಫಲ ಕೊಟ್ಟಿದ್ದು ಮಾತ್ರ ನನಗ ಇಲ್ಲಿ ಮೇಡಮ್. ಇದ್ರಿಂದ ನನಗ್ ಫಲ ಕೊಟ್ಟಿದ್ರಿ. ಅಲ್ಲಿ ಎಷ್ಟೋ ಕೋಟಿ ಗಂಟ್ಲೆ ರೊಕ್ಕ ಹಾಕಿದ್ರು ಅಲ್ಲಿ ನಾ ಬದುಕಿನ ಬರ್ತಿರ್ಕಿಲ್ಲ ಮೇಡಮ್. ನಾ ಇಲ್ಲಿ ಬಂದ ನಂತರ ನಾ ಬದುಕಿ ನಾ ಇಷ್ಟ ಕುಂತ ಹೇಳ್ತೇನಂದ್ರ ನಾ ಅನ್ಕೊಂಡಿರ್ಲಿಲ್ಲ ರೀ. ನಂದು ಒಂದ್ ಹಿಂಗ ಬರ್ತೈತಿ ಟೈಮ್ ಹೇಳ್ತೇನಿ ಅಂತೇಳಿ. ನಾ ಇಷ್ಟ ದಿವ್ಸ ಎಲ್ಲಾ ನಾ ಫುಡ್ ತಗೊಂಡ್ ಎಲ್ಲಾ ಇದನ್ ಮಾಡಿದ್ರಿ. ಒಂದೊಂದ್ ಟೈಮ್ ನನ್ಗ ಕಷ್ಟನೂ ಬಂತ್ರಿ ಮೇಡಮ್. ಮುಂದ್ ಹೋಗೋರ್ನ ಕಾಲ್ ಜಗ್ತಾರ ಅಂತಾರಲ್ರಿ ಆ ಟೈಮ್ ನನ್ ಕಷ್ಟನೂ ಆಗೇತ್ರಿ. ಆದ್ರ ನಂಗ್ ಯಾವಾಗ ಸಂಜೆ ಸರ್ ಒಂದ್ ಧೈರ್ಯ ಕೊಟ್ಟಾರ್ರಿ. ಏನಾದ್ರೂ ಕುಗ್ಬೇಡ ಬಗ್ಬೇಡ ಜಗ್ಬೇಡ ಯಾರಿಗೂ ಹೆದರ್ಬೇಡ. ನೀ ಫುಡ್ದಿಂದ ಆರಾಮಾಗಿ ಎದ್ದಿ ಇಲ್ಲೋ ನೀ ಹಿಂಗ ಇರು. ನೀ ಯಾರಿಗೂ ಹೆದರಕ್ ಹೋಗ್ಬೇಡ. ಏನಂದ್ರುನು ಎಸ್ ಅಂತ ಮುಂದೋಗ್. ನೀ ಎಸ್ ಅಂತ ಮುಂದೋದ್ರೆ ನಿನ್ಗೆಲ್ಲಾ ಏನಿದ್ರುನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿದ್ರು. ಅದ್ ಇವತ್ ನನಗ ಪೂರಾ ಕಂಪ್ಲೀಟ್ ಆಯ್ತ್ರಿ ಮೇಡಮ್. ನನ್ ಜೀವನ ಸಾರ್ಥಕ ಆತಂತಂದ್ರಿ. ನನ್ ಖುಷಿ ಆಕತ್ರಿ. ನಂದು ಒಂದ್ ಇವತ್ ರಿಸಲ್ಟ್ ಶೇರ್ ಮಾಡಿದಕ್ಕ ಯಾರ್ಯಾರಿಗೆ ಏನೇನ್ ಅನಿಸ್ತು ನೀವ ಹೇಳ್ಬೇಕ್ರಿ ಮೇಡಮ್. ಹೇಳ್ರಿ ಇನ್ನ ಒಂದ್ ದಿವ್ಸ ಎಲ್ಲಾ ಹೇಳ್ತಿದ್ರಿ ಮೇಡಮ್. ಅಷ್ಟ್ ದೊಡ್ಡದೈತ್ರಿ. ಆದ್ರ ಅಷ್ಟ ಶಾರ್ಟ್ ಆಗಿ ಹೇಳ್ರಿ ಮೇಡಮ್. ಇವಾಗ ರಿಸಲ್ಟ್ ಶೇರ್ ಮಾಡಿದ್ರಿ ಕಷ್ಟ. ಇವಾಗ ಹೆಂಗಿದೆ ನಿಮ್ದು ಲೈಫ್ ಸ್ಟೈಲ್ ಹೆಂಗ ಅನಿಸ್ತದ? ಮಸ್ತ್ ಮೇಡಮ್. ಒಂದ್ ಸೆಲೆಬ್ರಿಟಿ ನನ್ ಎಲ್ಲಿ ಹೋದ್ರು ಸೆಲೆಬ್ರಿಟಿಗಳು ಹೆಂಗ್ ಇದನ್ ಮಾಡ್ತಾರಲ್ರಿ ಮೇಡಮ್. ಅಲ್ಲಿ ಹೋದಂಗ್ರಿ ಎಲ್ಲಿ ಹೋದ್ರು ನನ್ ಜೋಡಿ ಎಲ್ಲ ನಾ ಗಾಡಿ ಪೆಟ್ರೋಲ್ ಹಾಕಕ್ ಹೋದ್ರು ಅವ್ರು ಅಲ್ಲಿ ಒಬ್ರು ಪರಿಚಯ ಆಗ್ಯಾರ್ರಿ. ಅವ್ರ ಮೇಡಮ್ ಅಂತಾರ್ರಿ ಮೊದ್ಲ್ ನೋಡೋದಕ್ಕೂ ಈಗ ನೋಡೋದಕ್ಕೂ ಬಾಳ ಡಿಫ್ರೆಂಟ್ ಕಾಣ್ತೀರಿ ನೀವ. ನಿಮ್ ಜೋಡಿ ಸೆಲ್ಫಿ ತಗೋಬೇಕಂತ ಎಲ್ಲಿ ಹೋದ್ರು ಮೇಡಮ್ ಸೆಲ್ಫಿ ಹುಚ್ಚ ಎಲ್ಲಿ ಹೋದ್ರು ಸೆಲ್ಫಿ ತಗೋತಾರ್ರಿ. ಬರ್ರಿ ಮೇಡಮ್ ಸೆಲ್ಫಿ ತಕೊಳ್ಳ ಅಂತೇಳಿ. ನಂಗ ಅಷ್ಟು ಖುಷಿ ಆಕತ್ರಿ. ಒಂದ್ ಸೆಲೆಬ್ರಿಟಿ ಹೆಂಗ